Namaskara. In the previous video, we were discussing reaction of nitric acid with non-metals. Lengthy reactions ಅಲ್ಲೇ ನಿಮ್ಮ ಬೇಸ್ ಬುಕ್ನಾಗ ಅದಾವು. ನಾವು ಅದನ್ನು ಸ್ಟೆಪ್ ವೈಸ್ ಅದನ್ನು ಹೆಂಗೆ ಬರಿಬೇಕು ಅಲ್ಲೇ. ಫಾರ್ ಎಕ್ಸಾಂಪಲ್ S8 + 48 HNO3 ಅದೆಲ್ಲ ಹೆಂಗೆ ಬಂದು ನಂಬರ್ಸ್ ಅದನ್ನ ಸ್ಟೆಪ್ ವೈಸ್ ನಾವು ರಿಯಾಕ್ಷನ್ಸ್ ಡಿಸ್ಕಸ್ ಮಾಡಿದ್ವಿ. ಸೊ ಇನ್ ದಿಸ್ ವಿಡಿಯೋ ಅಲ್ಲಿ ಏನೇ ನೋಡಿವಿ ನಾವು ರಿಯಾಕ್ಷನ್ ಆಫ್ ನೈಟ್ರಿಕ್ ಆ್ಯಸಿಡ್ ವಿತ್ ನಾನ್ ಮೆಟಲ್ಸ್ ನೋಡಿವಿ. ಇನ್ ದಿಸ್ ವಿಡಿಯೋ ವಿಲ್ ಬಿ ಡಿಸ್ಕಸಿಂಗ್ ರಿಯಾಕ್ಷನ್ ಆಫ್ ನೈಟ್ರಿಕ್ ಆ್ಯಸಿಡ್ ವಿತ್ ಮೆಟಲ್ಸ್. ಮೆಟಲ್ಸ್ ಜೋಡಿ ಹೆಂಗೆ ನೈಟ್ರಿಕ್ ಆ್ಯಸಿಡ್ ರಿಯಾಕ್ಟ್ ಆಗುತ್ತೆ, ಏನೇನು ಫಾರ್ಮ್ ಮಾಡ್ತೈತಿ, ಅದನ್ನು ನಾವು ಹೆಂಗೆ ಕಲಿಬೇಕು, ಅದನ್ನು ಹೆಂಗೆ ನಾವು ಬರೆಯೋಕೆ ಕಲಿಬೇಕು. ಬಿಕಾಸ್ ಅಗೇನ್ ವಿ ಹ್ಯಾವ್ ಲೆಂದಿ ರಿಯಾಕ್ಷನ್ಸ್. ಅದನ್ನು ನೋಡಿದ ಕೂಡ ನಮಗೆ ಅದು ನೆನ್ಪಿಟ್ಕೊಳ್ಳೋಕೆ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಸಿಂಗಲ್ ಸ್ಟೆಪ್ನಾಗ ಅದನ್ನು ಬರೋಕೆ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ದ ರಿಯಾಕ್ಷನ್ ಹ್ಯಾಪನ್ಸ್ ಸ್ಟೆಪ್ ವೈಸ್ ನಾನು ಮತ್ತೆ ಹೇಳ್ತೀನಿ, ಅದೇ ಟೈಪ್ ನೀವು ಅರ್ಥ ಮಾಡ್ಕೋಬೇಕು. ಸೊ ಅಗೇನ್ you have to watch this video till the end. Every video you have to watch till the end, but this one you ಪ್ರತಿಯೊಂದು ರಿಯಾಕ್ಷನ್ ಸ್ಟೆಪ್ ವೈಸ್ ಹೆಂಗೆ ಬರೀಬೇಕು ಅಂತ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಅದ್ರೊಳಗೆ ಮೈನ್ಯೂಟ್ ವೇರಿಯೇಷನ್ಸ್ ಅದಾವೆ ರಿಯಾಕ್ಷನ್ ಟು ರಿಯಾಕ್ಷನ್. ಲಾಸ್ಟ್ ವಿಡಿಯೋ ಒಳಗೆ ಒಂದು ರಿಯಾಕ್ಷನ್ ನಿಮ್ಗೆ ಬರೆಯೋಕೆ ಗೊತ್ತಾಗಿದ್ರೆ ಉಳ್ಕಿದ್ದು ಬರಿಬೋದಿತ್ತು ಈಸಿಲಿ. ಬಟ್ ಇದ್ರೊಳಗೆ ಒಂದು ಸ್ವಲ್ಪ ಚೇಂಜಸ್ ಅದಾವೆ, ರಿಯಾಕ್ಷನ್ ಟು ರಿಯಾಕ್ಷನ್ ಸ್ವಲ್ಪ ಚೇಂಜ್ ಆಕೊಂತ ಹೋಗುತ್ತೆ. ಸೊ ಯು ಶುಡ್ ವಾಚ್ ಇಟ್ ಕಂಪ್ಲೀಟ್ಲಿ ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಓಕೆ, ಸೊ ಇದು ಏನಿದೆ ನೈಟ್ರಿಕ್ ಆ್ಯಸಿಡ್ ನೋಡಿರಿ, ಅದರ ಹೆಸರಿನಾಗ ಐತೆ ಆ್ಯಸಿಡ್. ಸೊ ನಾವು ಏನು ನೋಡಕ್ಕೆ ಹೊಂಟೀವಿ, ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ನೈಟ್ರಿಕ್ ಆ್ಯಸಿಡ್. ಸೊ ಜನರಲಿ ಮೆಟಲ್ಸ್ ಅಂದ್ಕೊಳ್ಳೆ ನಾನು ಅದು ಯಾವ್ದಾದ್ರು ಮೆಟಲ್ ತೊಗೊತೀನಿ, ಜಿಂಕ್ ತೊಗೊತೀನಿ. ಜಿಂಕ್ದು ರಿಯಾಕ್ಷನ್ ಆ್ಯಸಿಡ್ ಜೋಡಿ ಹೆಂಗಾಗುತ್ತೆ, ನೈಟ್ರಿಕ್ ಆ್ಯಸಿಡ್ ಬೇಡ, ವಾಟ್ ಆ್ಯಸಿಡ್ಸ್. ಜನರಲಿ ಮೆಟಲ್ಸ್ ಆ್ಯಸಿಡ್ ಜೋಡಿ ಹೆಂಗೆ ರಿಯಾಕ್ಟ್ ಆಗ್ತಾವೆ. ಸೊ ನಾನಿಲ್ಲೇ HCl ತೊಗೊತೀನಿ, ಹೈಡ್ರೋಕ್ಲೋರಿಕ್ ಆ್ಯಸಿಡ್. Zn + HCl ಏನಾಗುತ್ತೆ ಇಲ್ಲ, ZnCl2 + ಹೈಡ್ರೋಜನ್ ಲಿಬರೇಟ್ ಆಗ್ತೈತೆ. ದಿಸ್ ಈಸ್ ಹೌ ಮೆಟಲ್ಸ್ ರಿಯಾಕ್ಟ್ ವಿತ್ ಆ್ಯಸಿಡ್ಸ್. ದೇ ಲಿಬರೇಟ್ ಹೈಡ್ರೋಜನ್ ಫ್ರಾಮ್ ದೆಮ್. ಹೆಂಗೆ ರಿಯಾಕ್ಟ್ ಆಗ್ತಾವ್ರಿ ಮೆಟಲ್ಸ್ ಆ್ಯಸಿಡ್ಸ್ ಜೋಡಿ, ಆ್ಯಸಿಡ್ನಾಗ ಇದನ್ನು ಹೈಡ್ರೋಜನ್ ಲಿಬರೇಟ್ ಮಾಡಿಬಿಡ್ತಾವೆ. ಸೊ ಇಲ್ಲಿ ಏನಾಯ್ತು, Zn + HCl, ZnCl2 ಬಂತು, ಜಿಂಕ್ ಕ್ಲೋರೈಡ್ ಆಯ್ತು, ಹೈಡ್ರೋಜನ್ ಹೋಗ್ಬಿಡ್ತು, ಹೈಡ್ರೋಜನ್ ಲಿಬರೇಟ್ ಆಗ್ಬಿಡ್ತು. ಸೊ ದಿಸ್ ಈಸ್ ಹೌ ಮೆಟಲ್ಸ್ ರಿಯಾಕ್ಟ್ ವಿತ್ ಆ್ಯಸಿಡ್ಸ್. ಇನ್ ದಿಸ್ ಕೇಸ್ ಹ್ಯಾವ್ ಟೇಕನ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ನೈಟ್ರಿಕ್ ಆ್ಯಸಿಡ್ಗೆ ಆಮೇಲೆ ಬರೋಣ ಅಂತ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೋಡಿ ಹೆಂಗೆ ರಿಯಾಕ್ಟ್ ಆಗ್ತದೆ ನೋಡ್ತೀವಿ ನಾವು. ಏನು ಮಾಡ್ತಾವ್ರಿ ಮೆಟಲ್ಸ್ ರಿಯಾಕ್ಟ್ ವಿತ್ ಆ್ಯಸಿಡ್ಸ್ ಟು ಲಿಬರೇಟ್ ಹೈಡ್ರೋಜನ್ ಫ್ರಮ್ ದೆಮ್. ಹೈಡ್ರೋಜನನ್ನು ಅದರಾಗಿಂದ ತೆಗೆದುಬಿಡ್ತಾವೆ. ದಿಸ್ ಈಸ್ ವಾಟ್ ವಿ ನೋ. ಇದು ನಾವು ರೆಡಾಕ್ಸ್ ರಿಯಾಕ್ಷನ್ಸ್ ಲಾಸ್ಟ್ ಇಯರ್ ಡಿಸ್ಕಸ್ ಮಾಡೀವಿ. ಅಥವಾ ನೀವು 10th SSLC ಒಳಗೆ ಆಲ್ರೆಡಿ ನಿಮ್ಗೆ ಗೊತ್ತಿರ್ತೈತಿ, ಮೆಟಲ್ಸ್ ರಿಯಾಕ್ಟ್ ವಿತ್ ಆ್ಯಸಿಡ್ಸ್ ಟು ಲಿಬರೇಟ್ ಹೈಡ್ರೋಜನ್ ಫ್ರಮ್ ದೆಮ್ ಅಂತಂದು. ಓಕೆ, ಇದು ನಮಗೆ ಗೊತ್ತೈತಿ. ಸೊ ಜಿಂಕ್ ನಾನು HCl ಜೋಡಿ ಹೆಂಗೆ ರಿಯಾಕ್ಟ್ ಆಗುತ್ತೆ ಅಂತ ತೋರಿಸಿದೆ. ಈಗ HCl ಬಗ್ಗೆ ನಮ್ದು ಕನ್ಸರ್ನ್ ಇಲ್ಲ. ವಿ ಆರ್ ಕಾನ್ಸಂಟ್ರೇಟೆಡ್ ಆನ್ ನೈಟ್ರಿಕ್ ಆ್ಯಸಿಡ್. ನಮ್ಮ ಟಾಪಿಕ್ ಇಲ್ಲೇನೆ HCl ಅಲ್ಲ, HNO3. ಸೊ ಜಿಂಕ್ ಒಂದು ಮೆಟಲ್ ಹೋದಲ್ಲ ರೀ. ಸೊ ಜಿಂಕ್ HCl ಬ್ಯಾಡ್ ನಮಗೆ ಈ ಸಲ. HNO3 ಜೋಡಿ ಹೆಂಗೆ ರಿಯಾಕ್ಟ್ ಆಗುತ್ತೆ. ಸೊ ಹಿಂಗೆ ರಿಯಾಕ್ಟ್ ಆಗ್ಬೇಕದು. ಇಲ್ಲಿ ಜಿಂಕ್ ಕ್ಲೋರೈಡ್ ಆಗಿತ್ತು, ಇಲ್ಲಿ ಜಿಂಕ್ ನೈಟ್ರೇಟ್ ಆಗುತ್ತೆ. ಇಲ್ಲಿ ಜಿಂಕ್ ಕ್ಲೋರಿನ್ ಸೇರಿ ಜಿಂಕ್ ಕ್ಲೋರೈಡ್ ಮಾಡಿದ್ವು, ಇಲ್ಲಿ ಜಿಂಕ್ ಮತ್ತು ನೈಟ್ರೇಟ್ ಅಯಾನ್ ಸೇರಿ ಜಿಂಕ್ ನೈಟ್ರೇಟ್ ಮಾಡ್ತಾವೆ. ZnNO3 ಟ್ವೈಸ್, ZnNO3 ಟ್ವೈಸ್ ಪ್ಲಸ್ ಏನಾಗುತ್ತೆ ರೀ, ಹೈಡ್ರೋಜನ್ ಲಿಬರೇಟ್ ಆಗುತ್ತೆ. ಕರೆಕ್ಟ್. ಸೊ ಇಲ್ಲಿ ಎಕ್ಸಾಕ್ಟ್ ಸೇಮ್ ರಿಯಾಕ್ಷನ್ಸ್ ಬರ್ದೀನಿ. ಇಲ್ಲಿ HCl ಬದಲು HNO3 ಐತಿ. ಆದರೆ ಇಲ್ಲಿ ಎಕ್ಸಾಕ್ಟ್ಲಿ ಇದು ಹೆಂಗಾಗಿತ್ತು, ಇದು ಹಂಗೆ ಎಕ್ಸಾಕ್ಟ್ಲಿ ಆಗಂಗಿಲ್ಲ, ಸ್ವಲ್ಪ ಚೇಂಜ್ ಆಗುತ್ತೆ. ಸ್ವಲ್ಪ ಚೇಂಜ್ ಎದಕ್ಕಾಗುತ್ತೆ ಅಂದ್ರೆ, HCl ಆ್ಯಸಿಡ್ ಇದು ಕರೆಕ್ಟಾ, HNO3 ಆ್ಯಸಿಡ್. HCl is a strong acid, HNO3 is also a strong acid, but HNO3 along with it being a strong acid, it is also a strong oxidizing agent. HCl ಒಂದು ರೋಲ್ ಪ್ಲೇ ಮಾಡತ್ತಿತ್ತು, ಏನು, ಇಟ್ ವಾಸ್ ಅ ಸ್ಟ್ರಾಂಗ್ ಆ್ಯಸಿಡ್. HNO3 ಡುವಲ್ ರೋಲ್ ಪ್ಲೇ ಮಾಡುತ್ತೆ. ಅದು ಸ್ಟ್ರಾಂಗ್ ಆ್ಯಸಿಡ್ಡು ಹೌದು, ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟು ಹೌದು. ಸೊ ಇದು ಇಲ್ಲಿಗೆ ರಿಯಾಕ್ಷನ್ ನಿಂದ್ರಂಗಿಲ್ಲ. ಒಂದನೇ ರಿಯಾಕ್ಷನ್ನ ತೆಗೆದುಬಿಡ್ತೀನಿ,
ಇದು ನಮಗೆ ಬ್ಯಾಡ್. ಈಗ ಇದು ಬೇಕಾದ್ರೆ ಹಂಗೆ ನೀವು ಸೈಡಿಗೆ ಬರೆದಿಟ್ಕೋರಿ, ಹೆಂಗೆ ಮೆಟಲ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ ಅನ್ನೋಕೆ ಬೇಕಾದ್ರೆ ಬರೆದಿಟ್ಕೋರಿ ಸೈಡಿಗೆ. ವಿ ಆರ್ ಫೋಕಸ್ಡ್ ಆನ್ ದಿಸ್ ರಿಯಾಕ್ಷನ್. ಸೇಮ್ ರಿಯಾಕ್ಷನ್ ಇಲ್ಲೇ ಆಗಂಗಿಲ್ಲ. ಇಲ್ಲಿ ಹೆಂಗೆ H2 ಇಲ್ಲೇ HClದ ಕೇಸ್ನಾಗ ಹೆಂಗೆ H2 ಹೋಗಿತ್ತಲ್ಲ, ಇಲ್ಲೇ ಅದು ಆಗಲ್ಲ, ಸ್ವಲ್ಪ ಚೇಂಜ್ ಆಗುತ್ತೆ. ಸ್ವಲ್ಪ ಚೇಂಜ್ ಎದಕ್ಕೆ ಆಗುತ್ತೆ ಅಂದ್ರೆ, ನಾನು ಆಗಲೇ ಹೇಳಿದೆ, ಈ HNO3 ಏನೈತಲ್ಲ ರೀ, ಇದು ಸ್ಟ್ರಾಂಗ್ ಆ್ಯಸಿಡ್ ಹೌದು, ಬಟ್ ಅದ್ರ ಜೊತೆ ಅದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟು ಹೌದು. ಸೊ ಇಲ್ಲೇನು ಹೈಡ್ರೋಜನ್ ಲಿಬರೇಟ್ ಆಗುತ್ತಲ್ಲ, ಅದು H2 ಆಗಿ ಹಿಂಗೆ ಹೋಗಂಗಿಲ್ಲ. ಇನ್ ಟರ್ಮ್ಸ್ ಆಫ್ ನೇಸೆಂಟ್ ಆಕ್ಸಿಜನ್ ಬರ್ತೈತೆ ಅದು ಹೊರಗೆ, ಸಾರಿ ನೇಸೆಂಟ್ ಹೈಡ್ರೋಜನ್. ನಾನು ಪ್ರೀವಿಯಸ್ ವೀಡಿಯೋ ಒಳಗೆ ನೇಸೆಂಟ್ ಆಕ್ಸಿಜನ್ ಅಂದರೆ ಏನಂತ ಹೇಳಿದ್ದೆ, ಹಿಂಗೆ ತೋರಿಸಿದೆ. ಆ ನೇಸೆಂಟ್ ಆಕ್ಸಿಜನ್ ಮುಂದೆ ಹೋಗಿ ಇನ್ನೊಂದು ಜೋಡಿ ರಿಯಾಕ್ಟ್ ಮಾಡಿ ಅದನ್ನು ಆಕ್ಸಿಡೈಸ್ ಮಾಡಿಸ್ತಿತ್ತು. ಒಂದನೇ ರಿಯಾಕ್ಷನಾಗಿ ನೇಸೆಂಟ್ ಆಕ್ಸಿಜನ್ ಬರೋದನ್ನು ತೋರಿಸಿದ್ವಿ. ಮುಂದೆ ಆ ನೇಸೆಂಟ್ ಆಕ್ಸಿಜನ್ ಹೋಗಿ ಒಂದು ಎಲಿಮೆಂಟನ್ನೋ ಒಂದು ಕಂಪೌಂಡನ್ನೋ ಹೆಂಗೆ ಅದು ಆಕ್ಸಿಡೈಸ್ ಮಾಡಿಸ್ತೈತಿ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ದ್ಯಾಟ್ ವಾಸ್ ದ ಪ್ರಾಪರ್ಟಿ ಆಫ್ ನೈಟ್ರಿಕ್ ಆ್ಯಸಿಡ್. ಇಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಇಲ್ಲೇ ಹಿಂಗೆ ಇಲ್ಲೇ ಜಿಂಕ್ ಮತ್ತು HCl ರಿಯಾಕ್ಟ್ ಮಾಡಿದಾಗ ಹಿಂಗೆ H2 ಏನು ಬಂದಿತ್ತಲ್ಲ, H2 ಬದಲಿ 2 ನೇಸೆಂಟ್ ಹೈಡ್ರೋಜನ್ ಬರ್ತಾವೆ. ಡೈರೆಕ್ಟ್ H2 ಬಂದು ಅದು ಲಿಬರೇಟ್ ಆಗಿಬಿಡಂಗಿಲ್ಲ. ಹೈಡ್ರೋಜನ್ ಬರುತ್ತೆ, ಇಲ್ಲೇನು ಹೈಡ್ರೋಜನ್ ಹೊರಗೆ ಬರುತ್ತೆ, ಬಟ್ ಅದು ಇನ್ ಟರ್ಮ್ಸ್ ಆಫ್ ನೇಸೆಂಟ್ ಹೈಡ್ರೋಜನ್ ಬರುತ್ತೆ. ಈ ನೇಸೆಂಟ್ ಹೈಡ್ರೋಜನ್ ಮುಂದೆ ಫರ್ದರ್ ರಿಯಾಕ್ಷನ್ ಮಾಡಿ ಫರ್ದರ್ ರಿಯಾಕ್ಷನ್ ಯಾಕದು ಮಾಡಬೇಕು ಅಂದ್ರೆ, ನಾಗಲೇ ಹೇಳಿದಂಗೆ ಇದು ಬರೀ ಸ್ಟ್ರಾಂಗ್ ಆ್ಯಸಿಡ್ ಅಲ್ಲ, ಇಟ್ ಈಸ್ ಆಲ್ಸೋ ಆಕ್ಸಿಡೈಸಿಂಗ್ ಏಜೆಂಟ್. ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಆಗಬೇಕಂದ್ರೆ ಅದು ಮುಂದೆ ಯಾವುದೋ ಒಂದನ್ನು ಆಕ್ಸಿಡೈಸ್ ಮಾಡಿಸ್ಬೇಕು. ಯಾವುದೋ ಒಂದು ಅಂದ್ರೆ ಏನು, ಜಿಂಕನ್ನು ಆಕ್ಸಿಡೈಸ್ ಮಾಡಿಸ್ಬೇಕು. ಜಿಂಕನ್ನು ಆಕ್ಸಿಡೈಸ್ ಮಾಡಿಸ್ಬೇಕು, ಮುಂದೆ ರಿಯಾಕ್ಷನ್ ಆಗಬೇಕು ಅಂದ್ರೆ ಇಲ್ಲೇ ಹೈಡ್ರೋಜನ್ ಬರೋಂಗಿಲ್ಲ, H2 ಬರೋಂಗಿಲ್ಲ, ನೇಸೆಂಟ್ ಹೈಡ್ರೋಜನ್ ಬರ್ತೈತೆ. ಇಲ್ಲಿಂದ ಮುಂದೆ ರಿಯಾಕ್ಷನ್ ಕಂಟಿನ್ಯೂ ಆಗ್ತೈತಿ, ಇಲ್ಲಿಗೆ ರಿಯಾಕ್ಷನ್ ನಿಂದ್ರಂಗಿಲ್ಲ. HCl ಜೋಡಿ ಇಲ್ಲಿ ಬರ್ತಿದ್ನಲ್ಲ ಆಗಲಿಲ್ಲ, Zn ಪ್ಲಸ್ HCl ಗಿವ್ಸ್ ZnCl2 ಪ್ಲಸ್ H2, ಮುಗಿತು ಅಲ್ಲಿಗೆ ರಿಯಾಕ್ಷನ್ ಅದು. ಬಟ್ ಇಲ್ಲಿ ರಿಯಾಕ್ಷನ್ ಇದು ಕಂಟಿನ್ಯೂ ಆಗುತ್ತೆ. ಹೆಂಗೆ ಕಂಟಿನ್ಯೂ ಆಗುತ್ತೆ ಅಂತಂದ್ರೆ, ಓಕೆ ಹೆಂಗೆ ಕಂಟಿನ್ಯೂ ಆಗುತ್ತಾ ಅಂತಂದ್ರೆ ಲಕ್ಷ ಕೊಡ್ರಿ. ಇಲ್ಲೇ ಈ ನೈಟ್ರಿಕ್ ಆ್ಯಸಿಡ್ ಏನೈತಲ್ಲ ರೀ, ಈ ನೈಟ್ರಿಕ್ ಆ್ಯಸಿಡ್ ದಿಸ್ ಫರ್ದರ್ ರಿಯಾಕ್ಟ್ಸ್ ವಿತ್ ನೇಸೆಂಟ್ ಹೈಡ್ರೋಜನ್. ಇಲ್ಲೇನು ನೇಸೆಂಟ್ ಹೈಡ್ರೋಜನ್ ಬಂದಿತ್ತಲ್ಲ ಅದ್ರ ಜೊತೆ ರಿಯಾಕ್ಟ್ ಆಗುತ್ತೆ. ಯಾವುದು? ಈ ನೈಟ್ರಿಕ್ ಆ್ಯಸಿಡ್. ನೈಟ್ರಿಕ್ ಆ್ಯಸಿಡ್ ಕೆಲಸ ಮುಗಿದ್ಬಿಟ್ಟಿಲ್ಲ. ಇಲ್ಲಿ ಯಾಕೆ ಕೆಲಸ ಮುಗೀತು? ಅದರದ್ದು ಆ್ಯಸಿಡ್ ರೋಲನ್ನು ಪ್ಲೇ ಮಾಡುತ್ತೆ. ಈಗ ಮುಂದೆ ಅದರದ್ದು ಆಕ್ಸಿಡೈಸಿಂಗ್ ಏಜೆಂಟ್ದು ರೋಲ್ ಪ್ಲೇ ಮಾಡಬೇಕಲ್ಲ. ಸೊ ಅದಕ್ಕೆ ಏನು ಮಾಡ್ತೈತಿ, ಈ ನೈಟ್ರಿಕ್ ಆ್ಯಸಿಡ್ ಇಲ್ಲಿ ಬಂದಿರೋ ನೇಸೆಂಟ್ ಹೈಡ್ರೋಜನ್ ಜೋಡಿ ರಿಯಾಕ್ಟ್ ಆಗಿ ಇಲ್ಲಿ N2O ಪ್ಲಸ್ ಸಮ್ ವಾಟರ್ ಬರುತ್ತೆ. ಏನಾತಿಲ್ಲೇ ಅಲ್ಲೇ ಬಂದಿರೋ ನೇಸೆಂಟ್ ಹೈಡ್ರೋಜನ್ ಜೋಡಿ ಈ ನೈಟ್ರಿಕ್ ಆ್ಯಸಿಡ್ ರಿಯಾಕ್ಟ್ ಆಗಿ N2O ಕೊಡ್ತಾ ಸ್ವಲ್ಪ ನೀರು ಕೊಡ್ತೈತಿ. ಇಲ್ಲಿ ನೀವು ಈ ಟಾಪಿಕ್ ಒಳಗೆ, ಈ ಕ್ಲಾಸ್ ಒಳಗೆ 4 ರಿಯಾಕ್ಷನ್ ಕಲಿತೀರಿ. ಅದರೊಳಗೆ ಇದು 1 ಇದ್ದು ಇಲ್ಲಿ ಬರ್ಕೊಂಬಿಟ್ರಿ. ಹಿಂಗೆ ರಿಯಾಕ್ಷನ್ ಆಫ್ zinc ವಿತ್ ಡೈಲ್ಯೂಟ್ HNO3. ಈ HNO3 ಐತಲ್ರಿ, ಇದು ಡೈಲ್ಯೂಟ್ ಐತೆ. ನೆಕ್ಸ್ಟ್ ಸೆಕೆಂಡ್ ರಿಯಾಕ್ಷನ್ ಏನು ನೋಡ್ತೀವಿ ನಾವು? ರಿಯಾಕ್ಷನ್ ಆಫ್ ಜಿಂಕ್ ವಿತ್ ಕಾನ್ಸಂಟ್ರೇಟೆಡ್ HNO3 ನೋಡ್ತೀವಿ. ಅವಾಗ ಇವು ಸ್ವಲ್ಪ ಚೇಂಜ್ ಆಗ್ತಾವೆ. ಇಲ್ಲಿ ಅದಕ್ಕೆ ಹೇಳಿದೆ ನಾನು ಆಗಲೇ, ರಿಯಾಕ್ಷನ್ ಟು ರಿಯಾಕ್ಷನ್ ಸ್ವಲ್ಪ ಚೇಂಜ್ ಆಗ್ಕೊಂತ ಹೋಗುತ್ತೆ. ಸೊ ಫಸ್ಟ್ ರಿಯಾಕ್ಷನ್ ಏನು ನೋಡ್ತೀವಿ? ರಿಯಾಕ್ಷನ್ ಆಫ್ ಜಿಂಕ್ ವಿತ್ HNO3, ಡೈಲ್ಯೂಟ್ HNO3. ಸೊ ಇದಂತೂ ಫಸ್ಟ್ ರಿಯಾಕ್ಷನ್. ಇಲ್ಲಿ H2 ಬರಬೇಕಿತ್ತು. ಜನರಲಿ ಮೆಟಲ್ಸ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಇಲ್ಲಿ H2 ಲಿಬರೇಟ್ ಆಗಬೇಕಿತ್ತು, ಬಟ್ ನೇಸೆಂಟ್ ಹೈಡ್ರೋಜನ್ ಬರ್ತೈತಿ. ಆ ನೇಸೆಂಟ್ ಹೈಡ್ರೋಜನ್ನು HNO3 ಜೋಡಿ ರಿಯಾಕ್ಟ್ ಆಗುತ್ತಾ, HNO3 ಜೋಡಿ ರಿಯಾಕ್ಟ್ ಆಗಿ N2O ಆ್ಯಂಡ್ ಸಮ್ ವಾಟರ್ ಕೊಡ್ತೈತಿ. ಓಕೆ, ಈಗ ಬಿಫೋರ್ ವಿ ಕಂಟಿನ್ಯೂ, ಈ ರಿಯಾಕ್ಷನ್ 2 ರಿಯಾಕ್ಷನ್ ಅದಾವಿಲ್ಲ. ಆ 2 ರಿಯಾಕ್ಷನ್ ಬ್ಯಾಲೆನ್ಸ್ ಅದಾವಿಲ್ಲ ನೋಡೋಣ, ಇಂಡಿವಿಜುವಲಿ ಬ್ಯಾಲೆನ್ಸ್ ಅದಾವಿಲ್ಲ ನೋಡೋಣ. ಫಸ್ಟ್ ಇದನ್ನು ನೋಡೋಣ ನೋಡಿರಿ, 1 ಜಿಂಕ್. ಓಕೆ, 2 ನೈಟ್ರೋಜನ್. ಈ ಬ್ರ್ಯಾಕೆಟ್ ಹೊರಗಿರೋ ನಂಬರ್ ಇದಕ್ಕೂ ಅಪ್ಲೈ ಆಗುತ್ತೆ, ಇದಕ್ಕೂ ಅಪ್ಲೈ ಆಗುತ್ತೆ. ಸೊ 2 ನೈಟ್ರೋಜನ್, ಇಲ್ಲಿ 1 ನೈಟ್ರೋಜನ್. ಸೊ ಇಲ್ಲೇ 2 ನೈಟ್ರೋಜನ್ ಇಸ್ ಬ್ಯಾಲೆನ್ಸ್ಡ್. ಹೈಡ್ರೋಜನ್ 2 ಹೈಡ್ರೋಜನ್ ಬ್ಯಾಲೆನ್ಸ್ಡ್. ಆಕ್ಸಿಜನ್ 3 2s 6, 2 3s 6. Oxygen is balanced, hydrogen is balanced, nitrogen is balanced, zinc is balanced. Okay, first reaction balance ಆಯ್ತು. ಈಗ ಸೆಕೆಂಡ್ ರಿಯಾಕ್ಷನ್ ನೋಡಿರಿ, 1 ಹೈಡ್ರೋಜನ್ 2 ಹೈಡ್ರೋಜನ್. ಸೊ ಇಲ್ಲಿ 2 ಹೈಡ್ರೋಜನ್ ಬ್ಯಾಲೆನ್ಸ್ಡ್.
ನೈಟ್ರೋಜನ್ ಇಲ್ಲಿ 2 ಅದಾವೆ, ಇಲ್ಲಿ 1 ಐತಿ. ಸೊ ಇದು 2 ನೈಟ್ರೋಜನ್ 2 ನೈಟ್ರೋಜನ್ 2 ಆಯ್ತು. ನೈಟ್ರೋಜನ್ 2 ಆಯ್ತು. ಹೈಡ್ರೋಜನ್ 2 ಇದೊಂದು 3, ಇಲ್ಲಿ 2 ಆಯ್ತು. ಹೈಡ್ರೋಜನ್ ಕೆಟ್ಟು ಆಕ್ಸಿಜನ್ ನೋಡೋಣ ಫಸ್ಟ್. 2 3s are 6 ಆಕ್ಸಿಜನ್. 2 3s are 6 ಆಕ್ಸಿಜನ್. ಇಲ್ಲಿ 1 ಐತಿ, 1 ಆಕ್ಸಿಜನ್ ಐತಿ. ಸೊ ಇಲ್ಲಿ ನಾನು 5 ಹಾಕ್ತೆ. 5 plus 1 6 ಆಕ್ಸಿಜನ್. 2 3s are 6 ಆಕ್ಸಿಜನ್. ಆಕ್ಸಿಜನ್ ಇಸ್ ಬ್ಯಾಲೆನ್ಸ್ಡ್. ಹೈಡ್ರೋಜನ್ ನೋಡ್ರಿ ಇಲ್ಲಿ 5 2s are 10. 5 2s are 10. ಇಲ್ಲೇ 2 ಅದಾವು, ಇಲ್ಲೊಂದು 3 ಐತಿ. ಸೊ ನಾನು ಇಲ್ಲಿ 8 ಹಾಕಿಬಿಟ್ರೆ 8 plus 2 ಆಕ್ಸಿಜನ್ ನೋಡ್ರಿ 8 plus 2 10. ಇಲ್ಲೇನು 5 2s are 10. Now everything is balanced. 2 hydrogen, 8 hydrogen, 10 hydrogen. 5 2s are 10 hydrogen. 5 plus 1 6 oxygen. 2 3s are 6 oxygen. 2 nitrogen, 2 nitrogen. Balanced. Okay. ಓಕೆ. ಸೊ ಈಗ ಎಷ್ಟಾಯ್ತು? ಈಗ ಇದು ಏನು ಮಾಡ್ಬೇಕು ನಾವು? ಈ ಎರಡೂ ರಿಯಾಕ್ಷನ್ ಇಂಡಿವಿಜುವಲಿ ಬ್ಯಾಲೆನ್ಸ್ ಮಾಡಿದ್ವಿ. ಈಗ ಏನಾರ ಕ್ಯಾನ್ಸಲ್ ಆಗೋದಿದ್ರೆ ಕ್ಯಾನ್ಸಲ್ ಮಾಡಬೇಕು. ಆಮೇಲೆ ಏನು ಮಾಡಬೇಕು? ಆ್ಯಡ್ ಮಾಡಿ ಬರೀಬೇಕು. ಓಕೆ. ಕ್ಯಾನ್ಸಲ್ ಮಾಡ್ಬೇಕಂದ್ರೆ ನೇಸೆಂಟ್ ಹೈಡ್ರೋಜನ್ ಈಕ್ವಲೈಸ್ ಮಾಡ್ಕೋಬೇಕು. ನಾವು ರೆಕಾರ್ಡ್ ಆಗೋದಿಲ್ಲ ಒಂದು ಚೆಕ್ ಮಾಡ್ತೀನಿ. ಓಕೆ. ಪ್ರೀವಿಯಸ್ ವೀಡಿಯೋ ಒಳಗೆ ನಾವು ನೇಸೆಂಟ್ ಆಕ್ಸಿಜನನ್ನು ಕ್ಯಾನ್ಸಲ್ ಮಾಡ್ತಿದ್ವಲ್ಲ ಈಕ್ವಲೈಸ್ ಮಾಡ್ಕೊಂಡು. ಸೊ ಹಂಗೆ ಇಲ್ಲಿ ನಾವು ನೇಸೆಂಟ್ ಹೈಡ್ರೋಜನ್ ಕ್ಯಾನ್ಸಲ್ ಮಾಡ್ಬೇಕು. ಸೊ ಇಲ್ಲಿ 8 ಅದಾವೆ, ಅಲ್ಲಿ 2 ಅದಾವೆ. ಸೊ ನಾನು ಇದೇನು ಮಾಡ್ತೀನಿ, ಮಲ್ಟಿಪ್ಲೈ ಈಕ್ವೇಷನ್ 1/4. ಇದನ್ನು 4 ಮಲ್ಟಿಪ್ಲೈ ಮಾಡ್ತೀನಿ. ಅದನ್ನು ಮಾಡಿ ಇಲ್ಲಿ ಬರಿತೀನಿ. ಏನಾಗ್ತದೆ ನೋಡಿರಿ, 4Zn ಪ್ಲಸ್ 4 2s 8 HNO3. ಎಂಥ HNO3 ಅದು? ಡೈಲ್ಯೂಟ್. gives 4 zinc nitrate plus 8 nascent hydrogen. ಈ ರಿಯಾಕ್ಷನ್ ಎಲ್ಲನೂ 4 ಮಲ್ಟಿಪ್ಲೈ ಮಾಡಿದೆ. 4Zn ಆಯ್ತು, 4 2s 8 HNO3, 4ZnO3 8H. ಈಗ ನೋಡಿರಿ 8 nascent hydrogen ಕ್ಯಾನ್ಸಲ್. ಮತ್ತೇನಾರ ಕ್ಯಾನ್ಸಲ್ ಆಗುತ್ತಾನ? ಇಲ್ಲ. ಈಗ ಆ್ಯಡ್ ಮಾಡೋದು ಬರೆಯೋದು. ಅಂತೀಗ 4Zn ಪ್ಲಸ್ 8 plus 2 8 HNO3 2 HNO3 ಎಷ್ಟಾಯ್ತು? 10 HNO3. ಕ್ಯಾನ್ಸಲ್ ಮಾಡೋಂಗಿಲ್ಲ, ಎರಡು ಒಂದೇ ಸೈಡ್ ಅದಾವೆ. 1 HNO3 1 ಸೈಡ್, ಇದು ರಿಯಾಕ್ಟೆಂಟ್ ಸೈಡ್, ಇದು ಪ್ರಾಡಕ್ಟ್ ಸೈಡ್ ಇದ್ರೆ ಕ್ಯಾನ್ಸಲ್ ಮಾಡ್ಬೋದಿತ್ತು. ಅಥವಾ ಇದು ರಿಯಾಕ್ಟೆಂಟ್, ಇದು ಪ್ರಾಡಕ್ಟ್ ಸೈಡ್ ಇದ್ರೆ ಕ್ಯಾನ್ಸಲ್ ಮಾಡ್ಬೋದಿತ್ತು. ಹೀಗೆ ಕ್ಯಾನ್ಸಲ್ ಮಾಡೋಕ್ಕೆ ಬರೋಂಗಿಲ್ಲ. ಏನು ಮಾಡ್ಬೇಕು? ಆ್ಯಡ್ ಮಾಡ್ಬೇಕು. 8 plus 2 2 plus 8 10 HNO3. ಇದು ಡೈಲ್ಯೂಟ್. ಇದು ಗಿವ್ಸ್ ಮತ್ತೇನು ರೈತೇನ್ರಿ? ಇಲ್ಲೇ 4ZnNO3 twice plus N2O plus 5H2O. This is the reaction. This is the final reaction. ಈಗ ನಾವು ನೋಟ್ಸ್ ಹೆಂಗೆ ನೋಡೋಣ ಅಂತ. ಅಲ್ಲಿ ಪೇಜ್ ನಂಬರ್ 43 ಒಳಗೆ ರಿಯಾಕ್ಷನ್ ವಿತ್ ಮೆಟಲ್ಸ್ ಅಲ್ಲಿ ಏನೇನು ಕೊಟ್ಟಾರೆ? ಲೆಸ್ ರಿಯಾಕ್ಟಿವ್, ಮೋರ್ ರಿಯಾಕ್ಟಿವ್ ಎಲ್ಲ ಹೇಳ್ತೀನಿ ಅಂತ. ಅದನ್ನು ನಾವು 4 ರಿಯಾಕ್ಷನ್ ನೋಡ್ಬೇಕಂತ ಹೇಳಿದ್ದೆ. ಅದರೊಳಗೆ ಒಂದೇದು ಇದು ನಮ್ಮದು ರಿಯಾಕ್ಷನ್ ಆಫ್ ಜಿಂಕ್ ಡೈಲ್ಯೂಟ್ HNO3. ಅಲ್ಲಿ ನೋಡಿರಿ 5 ರಿಯಾಕ್ಷನ್. ಪೇಜ್ ನಂಬರ್ 43 ಒಳಗೆ 5 ರಿಯಾಕ್ಷನ್ ವಿತ್ ಮೆಟಲ್ಸ್ ಅಂತ ಇದೆ. ಅದ್ರೊಳಗೆ ಲೆಸ್ ರಿಯಾಕ್ಟಿವ್ 1, ಎರಡನೇದು ಮೋರ್ ರಿಯಾಕ್ಟಿವ್ ಒಳಗೆ ನೋಡಿರಿ HNO3 ಡೈಲ್ಯೂಟ್. ನೋಡಿರಿ HNO3 ಜಿಂಕ್ HNO3 ಡೈಲ್ಯೂಟ್ ಜೋಡಿ ರಿಯಾಕ್ಷನ್ ಐತಿ. ಎರಡನೇದು ಜಿಂಕ್ ಕಾನ್ಸಂಟ್ರೇಟೆಡ್ ಜೋಡಿ ಐತಿ. ಸೊ ಒಂದೇದು ನೋಡಿರಿ ಅದ್ರೊಳಗೆ ಎಕ್ಸಾಕ್ಟ್ ರಿಯಾಕ್ಷನ್ ನೋಡಿರಿ. 4Zn plus 10 HNO3 ಡೈಲ್ಯೂಟ್. ಅದನ್ನು ನೋಡ್ರಿ ಅಲ್ಲಿ ಡೈಲ್ಯೂಟ್ ಯೂಸ್ 4ZnNO3 twice plus N2O plus 5H2O. ಎಕ್ಸಾಕ್ಟ್ಲಿ ಅದು ಬಂತೀಗ. ಸೊ ಡೈರೆಕ್ಟ್ ಅದನ್ನು ನಾವು ನೋಡಿಬಿಟ್ರೆ ನಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ದಿಸ್ ಇಸ್ ಹೌ ವಿ ರೈಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ರಿಯಾಕ್ಷನ್. ಸೊ ಒಂದೇ ರಿಯಾಕ್ಷನ್ ಆತ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಅದ್ರ ಕೆಳಗಿಂದ ರಿಯಾಕ್ಷನ್ ಆಫ್ ಜಿಂಕ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್.
ಇದು ನಮ್ದು ಏನಿತ್ತು ರಿಯಾಕ್ಷನ್ ಜಿಂಕ್ ಡೈಲ್ಯೂಟ್ HNO3 ಇತ್ತು. ಈಗ ಸೆಕೆಂಡ್ ಒನ್ ಬರಿತೀನಿ, ಸೆಕೆಂಡ್ ಒನ್ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಓಕೆ, ಸೊ ಇದೇನು ಮಾಡ್ಬೇಕು ನೀವು ಇಷ್ಟೊತ್ತು ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಅರ್ಥ ಆಗಿರ್ತೈತಿ. ಸೊ ಇದನ್ನ ಸ್ಟೆಪ್ ವೈಸ್ ಬರ್ಕೋಬೇಕು. ಇದರಿಂದ ನಾನೇನು ಮಾಡಿದೆ ಎಲ್ಲ ಸ್ಟೆಪ್ ವೈಸ್ ಬರ್ಕೋಬೇಕು. ಸೊ ನಾ ಸೆಕೆಂಡ್ ರಿಯಾಕ್ಷನಿಗೆ ಐ ಮೂವ್ ಆನ್. ಪಾಸ್ ಇಟ್ ಆ್ಯಂಡ್ ರೈಟ್ ಇಟ್ ಡೌನ್. ಓಕೆ, ಸೆಕೆಂಡ್ ರಿಯಾಕ್ಷನ್ ಆಫ್ ಜಿಂಕ್ ವಿತ್ ಇಲ್ಲಿ ಚೇಂಜ್ ಆಗುತ್ತೆ. ಇಲ್ಲಿ ಸ್ವಲ್ಪ ಕಾನ್ಸಂಟ್ರೇಟೆಡ್ HNO3. ಸೊ ಫಸ್ಟ್ ಸ್ಟೆಪ್ ವಿಲ್ ರಿಮೈನ್ ಸೇಮ್, ಜಿಂಕ್ ಪ್ಲಸ್ HNO3. ಎಂಥ HNO3 ಇದು ಕಾನ್ಸಂಟ್ರೇಟೆಡ್ ಗಿವ್ಸ್ ಏನೈತ್ರಿ ZnNO3 ಟಾಯ್ಸ್ ಬರುತ್ತಾ, ZnNO3 ಟಾಯ್ಸ್ ಪ್ಲಸ್ H2 ಬರೋ ಬದಲು ಏನು ಬರ್ತೈತಿ 2 ಏನು ಬರ್ತಾವೆ ನೇಸೆಂಟ್ ಹೈಡ್ರೋಜನ್ ಬರ್ತಾವೆ. ಇದು ಸೇಮ್ ಉಳಿದೈತಿ. ಇನ್ನು ಬ್ಯಾಲೆನ್ಸ್ ಮಾಡ್ಬಿಡೋಣ. ಮೊದಲು ಏನು ಬ್ಯಾಲೆನ್ಸ್ ಮಾಡ್ಬಿಡು, ಇಲ್ಲಿ 2 ಹಾಕ್ಬಿಟ್ರೆ ಬ್ಯಾಲೆನ್ಸ್ ಆಗುತ್ತೆ. ಇದು ಆಗಲೇ ಮಾಡಿದ್ವಲ್ಲ, ಚೆಕ್ ಮಾಡಿರ್ಬೇಕಾದ್ರೆ 1 Zn 2 ಹೈಡ್ರೋಜನ್ 2 ನೈಟ್ರೋಜನ್ 6 ಆಕ್ಸಿಜನ್ 6 ಆಕ್ಸಿಜನ್ 2 3 6 ಆಕ್ಸಿಜನ್ ಬ್ಯಾಲೆನ್ಸ್ ಆಗ್ತದೆ. ಸೆಕೆಂಡ್ ಸ್ಟೆಪ್ ಇಲ್ಲೇ ಚೇಂಜ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ ಏನಾಗಿತ್ತು ಹೇಳ್ರಿ, ಈ ನೈಟ್ರಿಕ್ ಆ್ಯಸಿಡ್ ನೇಸೆಂಟ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗಿ ಡೈಲ್ಯೂಟ್ HNO3 ಇದ್ದಾಗ N2O ಬರ್ತಿತ್ತು, ಇಲ್ಲಿ NO2 ಬರ್ತೈತಿ ಪ್ಲಸ್ ನೀರು. ದಿಸ್ ಇಸ್ ಅ ಚೇಂಜ್. ಸ್ವಲ್ಪ ಲಕ್ಷ ಕೊಡಬೇಕು, ಈ ಚೇಂಜ್ ನಿಮ್ಮ ತಲೆಯಾಗಿರ್ಬೇಕು. ಇಲ್ಲೇ ಏನು ಬಂದಿತ್ತು ಆಗಲೇ N2O ಬಂದಿತ್ತು. ಇಫ್ ಐ ಆಮ್ ನಾಟ್ ರಾಂಗ್, ಹೌದಿಲ್ಲ ರೀ, ಚೆಕ್ ಮಾಡಿರಿ, N2O ಬಂದಿತ್ತು. ಯಾವಾಗದು ರಿಯಾಕ್ಷನ್ ಆಫ್ ಜಿಂಕ್ ವಿತ್ ಡೈಲ್ಯೂಟ್ HNO3, ಕಾನ್ಸಂಟ್ರೇಟೆಡ್ HNO3 ಇದ್ದಾಗ NO2 ಬರ್ತೈತಿ. ಸೊ ಇಲ್ಲಿ ಸ್ವಲ್ಪ ಚೇಂಜ್ ಆಗ್ತಂದ್ರೆ ಮತ್ತು ಮುಂದಿನ ಒಂದು ಸ್ವಲ್ಪ ಚೇಂಜ್ ಆಗ್ತಾವೆ. ಓಕೆ, ಇದನ್ನು ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡೋಣ. ಈಗ 2 ಹೈಡ್ರೋಜನ್, ಇಲ್ಲಿ 2 ಹೈಡ್ರೋಜನ್ ಇಸ್ ಬ್ಯಾಲೆನ್ಸ್, ನೈಟ್ರೋಜನ್ 1 ಬ್ಯಾಲೆನ್ಸ್ಡ್, ಆಕ್ಸಿಜನ್ 2 3 ಬ್ಯಾಲೆನ್ಸ್ ಐತೆ ಅನ್ಸುತ್ತೆ. ಇದು ಬ್ಯಾಲೆನ್ಸ್ ಐತೆ. ಇದು ಇನ್ನೊಂದು ಚೆಕ್ ಮಾಡೋಣ. 1 ನೈಟ್ರೋಜನ್ 2 ಹೈಡ್ರೋಜನ್ 3 ಆಕ್ಸಿಜನ್ ಬ್ಯಾಲೆನ್ಸ್ಡ್. ಓಕೆ, ಸೊ ಈಗ ಇದು ಬ್ಯಾಲೆನ್ಸ್ ಐತಿ. ಈಗ ನೆಸೆಂಟ್ ಹೈಡ್ರೋಜನ್ ಈಕ್ವಲೈಸ್ ಮಾಡ್ಕೋಬೇಕು, ಕ್ಯಾನ್ಸಲ್ ಮಾಡಬೇಕು, ಬರೀಬೇಕು. ಸೊ ಇದನ್ನು ಅಲ್ಲಿ ಮಲ್ಟಿಪ್ಲೈ ದಿಸ್ ಇಕ್ವೇಷನ್ ಬೈ ಏನ್ರಿ 2, ಬಿಕಾಸ್ ಇಲ್ಲಿ 2 ಐತಿ, ಇಲ್ಲಿ 1 ಐತಿ. ಸೊ ಇದನ್ನು 2 ಮಲ್ಟಿಪ್ಲೈ ಮಾಡಿದ್ರೆ 2 HNO3 ಪ್ಲಸ್ 2 ನೇಸೆಂಟ್ ಹೈಡ್ರೋಜನ್. ಈ ಎರಡನೇ ರಿಯಾಕ್ಷನಲ್ಲೇ 2 ಮಲ್ಟಿಪ್ಲೈ ಮಾಡಬೇಕು. 2NO2 ಪ್ಲಸ್ 2 H2O. ಓಕೆ, ಈಗ ಇದನ್ನು ಆ್ಯಡ್ ಮಾಡೋಣ. ಇದು ಕ್ಯಾನ್ಸಲ್, ಎನಿಥಿಂಗ್ ಎಲ್ಸ್ ಕ್ಯಾನ್ಸಲ್ಸ್. ಮತ್ತೇನ್ರ ಇಲ್ಲೇ ಏನ್ರ ಕ್ಯಾನ್ಸಲ್ ಆಗುತ್ತಾನೆ, ಇಲ್ಲ. ಸೊ ಆ್ಯಡ್ ಮಾಡೋಣ ಅಂತ ZN ಪ್ಲಸ್ 2 HNO3 ಎಷ್ಟಾಯ್ತು 4 HNO3. ಇದು ಎಂಥದ್ದು, ಕಾನ್ಸಂಟ್ರೇಟೆಡ್. ಮತ್ತೇನು ರೈತನ್ರಿ ಈ ಕಡೆ, ಇಲ್ಲ, ಈ ಕಡೆ ZnNO3 ಟ್ವಾಯ್ಸ್ ಪ್ಲಸ್ 2NO2 ಪ್ಲಸ್ 2H2O 4 HNO3 ಈ ಕಡೆ ಆ್ಯಡ್ ಮಾಡಿರಿ. ಇದು ZnNO3 ಟಾಯ್ಸ್ ಬಂತು, ಮತ್ತು ಈ 2NO2 2H2O. ಈಗ ವೆರಿಫೈ ಮಾಡೋಣ ಅಂತ. ಈಗ ನೋಡಿರಿ, ಜಿಂಕ್ದು ಕಾನ್ಸಂಟ್ರೇಟೆಡ್ HNO3 ಜೋಡಿ Zn ಪ್ಲಸ್ 4 HNO3 ZnNO3 ಟಾಯ್ಸ್ ಪ್ಲಸ್ 2H2O ಪ್ಲಸ್ 2NO2 ಎಕ್ಸಾಕ್ಟ್ಲಿ ಅಲ್ಲಿ ಐತೆ, ಹಂಗೆ ಬಂತು. ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರೀವಿಯಸ್ ರಿಯಾಕ್ಷನ್ ಆ್ಯಂಡ್ ದಿಸ್ ರಿಯಾಕ್ಷನ್? ಇಲ್ಲೇ N2O ಬರ್ತಿತ್ತು. ವೆನ್ ಡೈಲ್ಯೂಟ್ HNO3 ಇದ್ದಾಗ N2O ಬರ್ತಿತ್ತು, ಕಾನ್ಸಂಟ್ರೇಟೆಡ್ HNO3 ಇದ್ದಾಗ NO2 ಬರುತ್ತೆ. ಸೊ 2 ರಿಯಾಕ್ಷನ್ ಅದು ಇಲ್ಲ. ಇದು ನಮ್ಮ ಸೆಕೆಂಡ್ ರಿಯಾಕ್ಷನ್ ಆಫ್ ಜಿಂಕ್ ವಿತ್
ಡೈಲ್ಯೂಟ್ HNO3, ರಿಯಾಕ್ಷನ್ ಆಫ್ ಜಿಂಕ್ ವಿತ್ ಕಾನ್ಸಂಟ್ರೇಟೆಡ್ HNO3. ಇನ್ನು ಎರಡು ರಿಯಾಕ್ಷನ್ ನೋಡ್ಬೇಕು ನಾವು. ಏನು ರಿಯಾಕ್ಷನ್ ಆಫ್ ಕಾಪರ್ ವಿತ್ ಡೈಲ್ಯೂಟ್ HNO3, ಆಮೇಲೆ ರಿಯಾಕ್ಷನ್ ಆಫ್ ಕಾಪರ್ ವಿತ್ ಕಾನ್ಸಂಟ್ರೇಟೆಡ್ HNO3. ಸೊ ಪ್ಲೀಸ್ ಇದನ್ನು ಪಾಸ್ ಮಾಡಿರಿ, ವಿಡಿಯೋ ಬರ್ಕೋರಿ, ರಿಯಾಕ್ಷನ್ ಬರ್ಕೋರಿ. ನೆಕ್ಸ್ಟ್ ಹೋಗೋಣಂತೆ ಕಾಪರ್ ರಿಯಾಕ್ಷನ್ ನೋಡೋಣಂತೆ. ಓಕೆ, ಐಲ್ ರಬ್ ಇಟ್. ಥರ್ಡ್ ರಿಯಾಕ್ಷನ್ ನೋಡೋಣ ನಾವೀಗ. ಓಕೆ, ಥರ್ಡ್ ರಿಯಾಕ್ಷನ್ ಏನು ನಮ್ಮದು? ರಿಯಾಕ್ಷನ್ ಆಫ್ ಕಾಪರ್ ವಿತ್ ಕಾನ್ಸಂಟ್ರೇಟೆಡ್ HNO3 ನೋಡೋಣ. ಡೈಲ್ಯೂಟ್ ಆಮೇಲೆ ಬರೋದಂತೆ. ರಿಯಾಕ್ಷನ್ ಆಫ್ ಕಾಪರ್ ವಿತ್ ಕಾನ್ಸಂಟ್ರೇಟೆಡ್ HNO3. ಓಕೆ, ಏನು ರಿಯಾಕ್ಷನ್ ಆಗಬೇಕು? ಕಾಪರ್ ಪ್ಲಸ್ HNO3 ಕ್ಯೂಸ್ ಏನು CuNO3 ಟ್ವೈಸ್ ಪ್ಲಸ್ ಹೈಡ್ರೋಜನ್ ಹಿಂಗೆ H2 ಬದಲಿ ಏನು ನೇಸೆಂಟ್ ಹೈಡ್ರೋಜನ್. ಹಿಂಗೆ ರಿಯಾಕ್ಷನ್ ಆಗಬೇಕಾಗಿತ್ತು ಆದ್ರೆ ಆಗಂಗಿಲ್ಲ. ಆಗಬೇಕಾಗಿತ್ತು ಯಾಕೆ? ಫಸ್ಟ್ ಆಫ್ ಆಲ್ ಅಂದ್ರೆ Zn ಹೆಂಗೆ ಮಾಡಿದ್ವಿ ನಾವು? ಜಿಂಕ್ ಪ್ಲಸ್ ನೈಟ್ರಿಕ್ ಆ್ಯಸಿಡ್, ಜಿಂಕ್ ನೈಟ್ರೇಟ್ ಪ್ಲಸ್ 2H ಹಿಂಗೆ ಮಾಡಿದ್ವಿ. ಆಮೇಲೆ ಇನ್ನು ಮತ್ತಿದು HNO3 ಇದು ರಿಯಾಕ್ಟ್ ಆಗಿ ಮುಂದಿನ ಆಗ್ತಿತ್ತು, ಆಮೇಲೆ ಏನಾದ್ರು ಮಾಡ್ತಿದ್ವಿ ನಾವು. ಈಗ ಇದು ಆಗಂಗಿಲ್ಲ. ಹಿಂಗೆ ಆಗಬೇಕಾಗಿತ್ತು ಬಟ್ ಅದು ಆಗಂಗೇ ಇಲ್ಲ. ಎದಕ್ಕೆ ಆಗಂಗಿಲ್ಲ? ಎದಕ್ಕೆ ಹಂಗೆ ಆಗಂಗಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾನು ನಿಮಗೆ ಫಸ್ಟ್ ಇಯರ್ ರೆಡಾಕ್ಸ್ ರಿಯಾಕ್ಷನ್ಸ್ ಚಾಪ್ಟರ್ ಹೇಳಿದಾಗ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಒಂದು ಇರ್ತೈತಿ. ಅದು ನೀವು 10th ಕಲ್ತೀರಿ. ಈಗ ಸೆಕೆಂಡ್ ಇಯರ್ ಒಳಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಆಗಿತ್ತು ಅಂದರೆ ಇನ್ನೂ ಮಸ್ತ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತಿತ್ತು ನಿಮ್ಗೆ. ಅದನ್ನು ನಾನು ಎವ್ರಿ ಟೈಮ್ ಅದನ್ನು ಕಲಿಸಿರ್ತೀನಿ. ಬಟ್ ದಿಸ್ ಟೈಮ್ ಬಿಕಾಸ್ ಆಫ್ ದಿಸ್ ಕೊರೋನಾ ಪ್ಯಾಂಡಮಿಕ್ ಕರೆಕ್ಟಾಗಿ ಒಂದು ಆರ್ಡರ್ನೇ ಹೋಗೋಕ್ಕಾಗಿಲ್ಲ. ಐ ವಾಂಟ್ ಟು ಟೀಚ್ ದೋಸ್ ಚಾಪ್ಟರ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್, ಇವೆಲ್ಲ ಸಾಲಿಡ್ ಸ್ಟೇಟ್, ಇವೆಲ್ಲ ನೀವು ಎದುರುಗಡೆ ಇದ್ದಾಗ ಕಲಿಸ್ಬೇಕು ಅಂತ ಐತಿ ಭಾಳ. ಸೊ ಅದನ್ನು ಹಂಗೆ ಐತಿ. ಎದಕ್ಕೆ ನಂಗೆ ಅದೇ ಐತಿ ಅಂದ್ರೆ ಭಾಳ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅವು. ಹಿಂಗೆ ಆನ್ಲೈನ್ ಕಲಿಸಿ ಮುಗಿಸೋದಿಲ್ಲ. ಬಟ್ ನೋಡೋಣ, ಇಲ್ಲ ಇದು ಮುಂದೆ ಹಿಂಗೆ ಕಂಟಿನ್ಯೂ ಆದ್ರೆ ಮತ್ತು ಅದು ಆನ್ಲೈನೇ ಹೇಳಬೇಕಾಗತ್ತೆ. ಸೊ ಆ ಚಾಪ್ಟರ್ಸನ್ನು ಇಟ್ಟಿವಿ ನಾ ಪೆಂಡಿಂಗ್ ಇಟ್ಟಿನಿ ಅವನು. ಓಕೆ, ಇರಲಿ. ಸೊ ಈಗ ನಾನು ಏನು ಹೇಳತ್ತಿದ್ದು, ಕಮ್ಮಿಂಗ್ ಬ್ಯಾಕ್ ಟು ದಿಸ್, Cu ಪ್ಲಸ್ HNO3, CuNO3 ಟ್ವೈಸ್ ಪ್ಲಸ್ 2H ಆಗಂಗಿಲ್ಲ. ಎದಕ್ಕೆ ಆಗಂಗಿಲ್ಲ ಅಂದ್ರೆ ಸ್ವಲ್ಪ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಕಡೆ ಲಕ್ಷ ಕೊಡು ನೋಡ್ರಿ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಮ್, ಐರನ್, ಅಲ್ಯೂಮಿನಿಯಂ, ಜಿಂಕ್, ಹೈಡ್ರೋಜನ್, ಕಾಪರ್, ಸಿಲ್ವರ್, ಗೋಲ್ಡ್. ಇದನ್ನ ಬರೆದುಕೊಳ್ಳಿ. ಏನರ ಸ್ವಲ್ಪ ತಲೆಯಾಗ ಓಡಾತೈತೇನ್ರಿ? ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಪ್ರಕಾರ ಹಿಂಗೆ ಒಂದು ಆರ್ಡರ್ನಾಗ ಅದಾವು. ಇಲ್ಲೇ -3, -2, -1, 0 ಆಮೇಲೆ ಪಾಸಿಟಿವ್ ವ್ಯಾಲ್ಯೂಸ್ ಬರ್ಕೊಂತ ಹೋಗ್ತಾವೆ. ಹೈಯರ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್, ಹೈಯರ್ ದ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ಸ್. ಆ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಒಳಗೆ ಇವೆಲ್ಲ ಲಿಥಿಯಂ. ಸೊ ಎಕ್ಸಾಕ್ಟ್ಲಿ ಆರ್ಡರ್ ಕರೆಕ್ಟ್ ಐತೆ ಇಲ್ಲೋ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ಕರೆಕ್ಟ್ ಐತಿ ಬರ್ದಿದ್ದು. ಈ ಹೈಡ್ರೋಜನ್ ಮ್ಯಾಲೆ ಯಾವಿರ್ತಾವಲ್ಲ, ಹೈಡ್ರೋಜನ್ ಮ್ಯಾಲೆ ಯಾವ್ದು ನೋಡ್ರಿ? ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಮ್, ಐರನ್, ಅಲ್ಯೂಮಿನಿಯಂ, ಜಿಂಕ್ ಇವೆಲ್ಲ ಅದಾವೆ. ಹೈಡ್ರೋಜನ್ ಕೆಳಗೆ ಕಾಪರ್, ಸಿಲ್ವರ್, ಗೋಲ್ಡ್ ಅದಾವೆ. These elements, the elements which are above hydrogen, zinc is above hydrogen. The elements which are above hydrogen will displace hydrogen. The elements, the metals which are above hydrogen will displace hydrogen from the acids. ಆ್ಯಸಿಡ್ಸ್ ಇಂದ ಹೈಡ್ರೋಜನ್ ಡಿಸ್ಪ್ಲೇಸ್ ಮಾಡಬೇಕು ಯಾವುದೋ ಒಂದು ಮೆಟಲ್ ಅಂದ್ರೆ ಆ ಮೆಟಲ್ಲು ಎದ್ರ ಮೇಲೆ ಇರ್ಬೇಕು? ಹೈಡ್ರೋಜನ್ ಮೇಲೆ ಇರಬೇಕದು. ಆ್ಯಂಡ್ ದ ಮೆಟಲ್ಸ್ ವಿಚ್ ಆರ್ ಬಿಲೋ ಹೈಡ್ರೋಜನ್
ಸಿ ಯು ಪ್ಲಸ್ ಎಚ್ ಸಿ ಎಲ್ನ ಹಿಂಗೆ ಮಾಡಿದರೆ CuCl2 ಪ್ಲಸ್ H2 ಈ ರಿಯಾಕ್ಷನ್ ಆಗಂಗಿಲ್ಲ. ಎದಕ್ಕೆ ಆಗಂಗಿಲ್ಲ ಅಂದ್ರೆ ಈ ಕಾಪರ್ ಹೈಡ್ರೋಜನ್ಕಿನ್ನ ಕೆಳಗೈತಿ. ಹೈಡ್ರೋಜನ್ ಕೆಳಗಿದೆ. ಯಾವ ಮ್ಯಾಲೆ ಅದಾವು ಅವು ಅಷ್ಟೇ ಈ ರಿಯಾಕ್ಷನ್ ತೋರಿಸ್ತಾವೆ. ಈ ರಿಯಾಕ್ಷನ್ HCl ಜೋಡಿ ತೋರಿಸುತ್ತೆ ಅಂದ್ರೆ HNO3 ಜೋಡಿನೂ ತೋರಿಸುತ್ತೆ. ಸೊ ಇದು ಜಿಂಕ್ ತೋರಿಸುತ್ತೆ, HCl ಜೋಡಿನೂ ತೋರಿಸುತ್ತೆ, HNO3 ಜೋಡಿನೂ ತೋರಿಸುತ್ತೆ. ಈ ಕಾಪರ್ ಈ ಆ್ಯಸಿಡ್ ಜೋಡಿ HCl ಇರಲಿ HNO3 ಇರಲಿ ಆ್ಯಸಿಡ್ ಜೋಡಿ ರಿಯಾಕ್ಟ್ ಆಗಿ ಹೈಡ್ರೋಜನನ್ನು ಹೊರಗೆ ಹಾಕಂಗಿಲ್ಲ. ಹಿಂಗಾರ ಇರ್ಬೋದು, ಹಿಂಗಾರ ಇರ್ಬೋದು. ಸೊ ಈ ರಿಯಾಕ್ಷನ್ ಆಗಂಗಿಲ್ಲ, ಈ ರಿಯಾಕ್ಷನ್ನು ಆಗಂಗಿಲ್ಲ. ಬಿಕಾಸ್ ದ ಮೆಟಲ್ಸ್ ವಿಚ್ ಆರ್ ಅಬವ್ ಹೈಡ್ರೋಜನ್ ವಿಲ್ ಡಿಸ್ಪ್ಲೇಸ್ ಹೈಡ್ರೋಜನ್ ಫ್ರಮ್ ದ ಆ್ಯಸಿಡ್ಸ್ ಆ್ಯಂಡ್ ಮೆಟಲ್ಸ್ ವಿಚ್ ಆರ್ ಬಿಲೋ ಹೈಡ್ರೋಜನ್, ಕಾಪರ್ ನೋಡ್ರಿ, ಕಾಪರ್ ತೊಗೊಂಡಿವಿ, ಕಾಪರ್ ಹೈಡ್ರೋಜನ್ ಕೆಳಗೈತೆ. ದಿಸ್ ವಿಲ್ ನಾಟ್ ಡಿಸ್ಪ್ಲೇಸ್ ದಿಸ್ ಕಾಪರ್ ವಿಲ್ ನಾಟ್ ಡಿಸ್ಪ್ಲೇಸ್ ಹೈಡ್ರೋಜನ್ ಫ್ರಮ್ ಆ್ಯಸಿಡ್ಸ್. ಎದಕ್ಕೆ ಅಂದ್ರೆ ಹೈಡ್ರೋಜನ್ ಮ್ಯಾಲಿದ್ದು ಮೋರ್ ರಿಯಾಕ್ಟಿವ್ ಇರ್ತಾವೆ. ಮೋರ್ ರಿಯಾಕ್ಟಿವ್ ಮೆಟಲ್ಸ್ ವಿಲ್ ಡಿಸ್ಪ್ಲೇಸ್ ಹೈಡ್ರೋಜನ್ ಫ್ರಮ್ ಆ್ಯಸಿಡ್ಸ್ ಆ್ಯಂಡ್ ಲೆಸ್ ರಿಯಾಕ್ಟಿವ್ ದ ಮೆಟಲ್ಸ್ ವಿಚ್ ಆರ್ ಬಿಲೋ ಹೈಡ್ರೋಜನ್ ಆರ್ ಲೆಸ್ ರಿಯಾಕ್ಟಿವ್ ಮೆಟಲ್ಸ್ ವಿಲ್ ನಾಟ್ ಡಿಸ್ಪ್ಲೇಸ್ ಹೈಡ್ರೋಜನ್ ಫ್ರಮ್ ಆ್ಯಸಿಡ್ಸ್. ಅದು ಅಲ್ಲಿ ಕೊಟ್ಟಾರ ನಿಮ್ಮ ಬುಕ್ನಾಗ. ಮೋರ್ ರಿಯಾಕ್ಟಿವ್ ಜಿಂಕ್ ಅಂತಾರೆ ನೋಡ್ರಿ. ಮೋರ್ ರಿಯಾಕ್ಟಿವ್ ಕಾಲಮ್ನಾಗ ಜಿಂಕ್ ಕೊಟ್ಟಾರ ಬಿಕಾಸ್ ಅದು ಹೈಡ್ರೋಜನ್ ಮೇಲೆ ಐತೆ. ಲೆಸ್ ರಿಯಾಕ್ಟಿವ್ ಕಾಲಮ್ ಒಳಗೆ ಕಾಪರ್ ಕೊಟ್ಟಾರ ಬಿಕಾಸ್ ಅದು ಹೈಡ್ರೋಜನ್ ಕೆಳಗೈತಿ. ಸೊ ಈ ರಿಯಾಕ್ಷನ್ ಆಗಂಗಿಲ್ಲ. ಈ ರಿಯಾಕ್ಷನ್ ಆಗಂಗಿಲ್ಲ ಅಂದರೆ ಈ ರಿಯಾಕ್ಷನ್ ಆಗಂಗಿಲ್ಲ, ಮತ್ತು ಬೇರೆ ಟೈಪ್ ರಿಯಾಕ್ಷನ್ ಆಗಂಗಿಲ್ಲ ಆಗುತ್ತೆ. ಇದು ಆಗಂಗಿಲ್ಲ ಅಷ್ಟೇ, ಈ ಟೈಪ್ ಆಗಂಗಿಲ್ಲ. ಮತ್ತು ಹೆಂಗೆ ಆಗುತ್ತೆ ಅದನ್ನು ನಾವು ಡಿಸ್ಕಸ್ ಮಾಡೋಣ ಅಂತ. ಬಿಫೋರ್ ಐ ಡಿಸ್ಕಸ್ ದ್ಯಾಟ್ ನೀವು ಇದ್ರದ್ದೊಂದು ನೋಟ್ ಮಾಡ್ಕೊರಿ. ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಹಾಕ್ಕೋರಿ ಸೈಡಿಗೆ. ಈ ಜಿಂಕ್ ಮೇಲೆ ಐತಿ ಅದಕ್ಕೆ ರಿಯಾಕ್ಟ್ ಆಗುತ್ತೆ, ಕಾಪರ್ ಹೈಡ್ರೋಜನ್ ಕೆಳಗೈತಿ. ಸೊ ಈ ರಿಯಾಕ್ಷನ್ನ ಆಗಂಗಿಲ್ಲ. ಪಾಸ್ ಮಾಡಿದ್ದು ಬರ್ಕೋರಿ. ನಮ್ಮ ಮುಂದೆ ಇದು ರಿಯಾಕ್ಷನ್ ಹೆಂಗಾಗುತ್ತೆ ಅಂತ ಹೇಳ್ತೀನಿ. ಪಾಸ್ ಮಾಡಿರಿ, ಬರ್ಕೋರಿ ಎಲ್ರ ಆಫ್ ದಿಸ್. ಈಗ ನೋಡ್ರಿ, ಥರ್ಡ್ ರಿಯಾಕ್ಷನ್ ಆಫ್ ಕಾಪರ್ ವಿತ್ ಕಾನ್ಸಂಟ್ರೇಟೆಡ್ HNO3. ಕಾನ್ಸಂಟ್ರೇಟೆಡ್ ಇದೆ, ಡೈಲ್ಯೂಟ್ ಆಮೇಲೆ ನೋಡೋಣ ಅಂತ. ಈಗ ಕಾಪರ್ HNO3 ಜೋಡಿ ರಿಯಾಕ್ಟ್ ಆಗಿ CuNO3 ಟ್ವೈಸ್ ಕೊಡಲಿಲ್ಲ. ಯಾಕಂದ್ರೆ ಕಾಪರ್ ಈಸ್ ಬಿಲೋ ಹೈಡ್ರೋಜನ್ ಇಂದ ಎಲೆಕ್ಟ್ರೋಕೆಮಿಕಲ್ ಸೀರೀಸ್, ಇಟ್ ಇಸ್ ಲೆಸ್ ರಿಯಾಕ್ಟಿವ್. ಸೊ ಆ್ಯಸಿಡ್ಡಿಂದ ಹೈಡ್ರೋಜನ್ ರಿಪ್ಲೇಸ್ ಮಾಡೋಕ್ಕಾಗಲಿಲ್ಲ. ಕಾಪರಿಗೆ. ಬಟ್ ಇದು ನೈಟ್ರಿಕ್ ಆ್ಯಸಿಡ್ ಒಂದು ಅಲ್ಲಲ್ಲ, ಇಟ್ ಪ್ಲಸ್ ಡುವಲ್ ರೋಲ್. ಇಟ್ ಈಸ್ ಆಲ್ಸೋ ಆಕ್ಸಿಡೈಸಿಂಗ್ ಏಜೆಂಟ್. ಅದು ಬರೇ ಆ್ಯಸಿಡ್ ಇತ್ತಂದ್ರೆ ಈ ರಿಯಾಕ್ಷನ್ ಆಗಂಗಿಲ್ಲ ಅಂದ್ರೆ ಬೇರೆ ರಿಯಾಕ್ಷನ್ ಆಗಂಗಿಲ್ಲ ಅಂತ ಅನ್ಬೋದಿತ್ತು. ಇಫ್ ಇಟ್ ವಾಸ್ ಜಸ್ಟ್ ಪ್ಲೇಯಿಂಗ್ ದ ರೋಲ್ ಆಫ್ ಆ್ಯಸಿಡ್, ಓಕೆ ಈ ರಿಯಾಕ್ಷನ್ ಅದು ಆಗಂಗಿಲ್ಲ ಅಂದ್ರೆ ಅದು ರಿಯಾಕ್ಷನ್ ಆಗಂಗಿಲ್ಲ, ಬೇರೆ ಮುಗ್ದು ಹೋಯ್ತು ಅಂತ ಅನ್ಬೋದಿತ್ತು. ಬಟ್ ಅದು ಇಟ್ಸ್ ಆಲ್ಸೋ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಆ ರಿಯಾಕ್ಷನ್ ಆಗುತ್ತೆ. ಏನಾಗುತ್ತೆ ಅಂತಂದ್ರೆ HNO3 ಇಂದ ಸ್ಟಾರ್ಟ್ ಆಗುತ್ತೆ ರಿಯಾಕ್ಷನ್. HNO3 ಇದು ಏನು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಇದೇನಾಗುತ್ತೆ, ಕಾನ್ಸಂಟ್ರೇಟೆಡ್ ಏನಾಗುತ್ತೆ, NO2 ಪ್ಲಸ್ ಸಮ್ ವಾಟರ್ ಆ್ಯಂಡ್ ನೇಸೆಂಟ್ ಆಕ್ಸಿಜನ್ ಏನಾಗುತ್ತೋ ಒಂದು ಚೆಕ್ ಮಾಡ್ತೀನಿ ನಾನು. ಕರೆಕ್ಟ್ ಇದೆಯಲ್ಲ? ಕರೆಕ್ಟ್ ಐತೆ. ನೈಟ್ರಿಕ್ ಆ್ಯಸಿಡ್, ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಇದೇನಾಗುತ್ತೆ, ಡಿಕಂಪೋಸ್ ಆಗುತ್ತೆ. ಹೆಂಗೆ NO2 ಬರುತ್ತೆ, ನೀರು ಬರುತ್ತೆ, ಮತ್ತು ನೇಸೆಂಟ್ ಆಕ್ಸಿಜನ್ ಬರ್ತೈತೆ. ಇಲ್ಲೇನಾಯ್ತು, ಕಾಪರ್ ನೈಟ್ರಿಕ್ ಆ್ಯಸಿಡ್ ಜೋಡಿ ರಿಯಾಕ್ಟ್ ಆಗಲಿಲ್ಲ, ಡೈರೆಕ್ಟ್ ರಿಯಾಕ್ಟ್ ಆಗಲಿಲ್ಲ. ಸೊ ಫಸ್ಟ್ ಇದ್ರದ್ದು ಡಿಕಂಪೋಸ್ ಆಗುತ್ತೆ. ಬಿಕಾಸ್ ಇದು ನಾಟ್ ಓನ್ಲಿ ಅನ್ ಆ್ಯಸಿಡ್, ಇಟ್ ಇಸ್ ಆಲ್ಸೋ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಫಸ್ಟ್ ಅದು ಡಿಕಂಪೋಸ್ ಆಯ್ತು. ಹಿಂಗೆ ಇದನ್ನು ಬ್ಯಾಲೆನ್ಸ್ ಮಾಡಿ ಮುಂದೆ ಹೋಗೋಣ. ಇದು ಬ್ಯಾಲೆನ್ಸ್ ಮಾಡೋಣ. ಒಂದು ಹೈಡ್ರೋಜನ್, ಎರಡು ಹೈಡ್ರೋಜನ್ ಅದಾವೆ. ಸೊ ಇಲ್ಲೇ 2 ನೈಟ್ರೋಜನ್ 2 ಆತ. ಇಲ್ಲೇ 2 ಹಾಕ್ಬೇಕು. ಈಗ ಆಕ್ಸಿಜನ್ 2 3 6, ಇಲ್ಲಿ 2 2 4 ಪ್ಲಸ್ 1 5 ಪ್ಲಸ್ 1 6 ಕರೆಕ್ಟ್ ಆಗ್ತದೆ. 2 ನೈಟ್ರೋಜನ್, 2 ಹೈಡ್ರೋಜನ್, ಆಕ್ಸಿಜನ್ 2 3 6, ಇಲ್ಲಿ 2 2 4 ಪ್ಲಸ್ 1 5 ಪ್ಲಸ್ 1 6. ಓಕೆ, ಈಗೇನಾಗುತ್ತೆ ರೀ, ಇಲ್ಲೇ ಕಾಪರ್ ಏನೈತಲ್ಲ, ಕಾಪರ್ ಡೈರೆಕ್ಟ್ HNO3 ಜೋಡಿ ರಿಯಾಕ್ಟ್ ಆಗಲಿಲ್ಲ. ಆದ್ರೆ ಇಲ್ಲಿ ನೇಸೆಂಟ್ ಆಕ್ಸಿಜನ್ ಬಂದಿತ್ತಲ್ಲ, ಆ ನೇಸೆಂಟ್ ಆಕ್ಸಿಜನ್ ಜೋಡಿ ಕಾಪರ್ ರಿಯಾಕ್ಟ್ ಆಗುತ್ತೆ, ಆಗಿ CuO ಆಗುತ್ತೆ, ಕ್ಯೂಪ್ರಿಕ್ ಆಕ್ಸೈಡ್. ಕಾಪರ್ ಡೈರೆಕ್ಟ್ HNO3 ಜೋಡಿ ರಿಯಾಕ್ಟ್ ಆಗಲಿಲ್ಲ, ಬಟ್ ಇಲ್ಲಿ ಬಂದಿರೋ ನೇಸೆಂಟ್ ಆಕ್ಸಿಜನ್ ಜೋಡಿ, ಬಿಕಾಸ್ ಇದು ಎಂಥದ್ದು, ಇದೇನಿದು ಆಕ್ಸಿಡೈಸಿಂಗ್ ಏಜೆಂಟ್.
ಆಕ್ಸಿಡೈಸಿಂಗ್ ಏಜೆಂಟ್ ಇದ್ದಿದ್ದಕ್ಕೆ ಅದೇನು ಮಾಡ್ತು, ಕಾಪರ್ ಆಕ್ಸೈಡ್ ಕ್ಯೂಪ್ರಿಕ್ ಆಕ್ಸೈಡಿಗೆ ಆಕ್ಸಿಡೈಸ್ ಮಾಡಿಸ್ತು. ಇಲ್ಲಿರೋ ಕಾಪರ್ ಇಲ್ಲಿ ಬಂದಿರೋ ನೇಸೆಂಟ್ ಆಕ್ಸಿಜನ್ ಜೋಡಿ ರಿಯಾಕ್ಟ್ ಆಗಿ CuO ಆಯಿತು. ಕಾಪರ್ ಡಸ್ ನಾಟ್ ರಿಯಾಕ್ಟ್ ಡೈರೆಕ್ಟ್ಲಿ ವಿತ್ HNO3 ಬಟ್ ಇಟ್ ರಿಯಾಕ್ಟ್ಸ್ ವಿತ್ ನೇಸೆಂಟ್ ಆಕ್ಸಿಜನ್ ಟು ಫಾರ್ಮ್ ಕ್ಯೂಪ್ರಿಕ್ ಆಕ್ಸೈಡ್. ಇಲ್ಲಿಗೂ ರಿಯಾಕ್ಷನ್ ಇದು ನಿಂದ್ರಂಗಿಲ್ಲ, ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಮಾಡೋಕೆ ಮೊದಲು ಇದು ಬ್ಯಾಲೆನ್ಸ್ ಐತಿ ನೋಡೋದು. ಬ್ಯಾಲೆನ್ಸ್ ಐತಿ, ಒಂದು ಕಾಪರ್ ಒಂದು ಆಕ್ಸಿಜನ್. ಸೊ ಇಲ್ಲಿ ಬಂದಿರೋ CuO ಈ ನೈಟ್ರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ. ನಾವೇನು ಹೇಳಿದ್ವಿ, ಕಾಪರ್ HNO3 ಜೊತೆ ರಿಯಾಕ್ಟ್ ಆಗಂಗಿಲ್ಲ, ಬಟ್ ಕಾಪರ್ ಆಕ್ಸೈಡ್ ಕ್ಯೂಪ್ರಿಕ್ ಆಕ್ಸೈಡ್ HNO3 ಜೊತೆ ರಿಯಾಕ್ಟ್ ಆಗುತ್ತೆ. ಕಾಪರ್ ವಿಲ್ ನಾಟ್ ರಿಯಾಕ್ಟ್, ಬಟ್ ಕಾಪರ್ ಆಕ್ಸೈಡ್ ಕ್ಯೂಪ್ರಿಕ್ ಆಕ್ಸೈಡ್ ವಿಲ್ ರಿಯಾಕ್ಟ್ ವಿತ್ HNO3 ಟು ಫಾರ್ಮ್ CuNO3 twice. CuNO3 twice plus water. ಹೆಂಗಿದ್ದಂಗೆ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್ ಅಂತ ಹೇಳಿದ್ದೆ ನಾನು. ಇದು ಬೇಸಿಕ್ ಇದು ಆ್ಯಸಿಡ್, ಇದು ಬೇಸನ್ನು ಕನ್ಸಿಡರ್ ಮಾಡಿರಿ. ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಸೊ ಆ್ಯಸಿಡ್ ಬೇಸ್ ಸಾಲ್ಟ್ ವಾಟರ್ ಕೊಡುತ್ತೆ. ಸೊ ಏನಾತಿಲ್ಲ, ಫಸ್ಟು ನೈಟ್ರಿಕ್ ಆ್ಯಸಿಡ್ ಡಿಕಂಪೋಸ್ ಆದ NO2 H2O ಆ್ಯಂಡ್ ನೇಸೆಂಟ್ ಆಕ್ಸಿಜನ್. ಸೊ ಕಾಪರ್ ಡೈರೆಕ್ಟ್ಲಿ HNO3 ಜೋಡಿ ರಿಯಾಕ್ಟ್ ಆಗಲಿಲ್ಲ, ಬಟ್ ನೇಸೆಂಟ್ ಆಕ್ಸಿಜನ್ ಜೋಡಿ ರಿಯಾಕ್ಟ್ ಆಗಿ CuO ಆಯ್ತು. ಆ CuO ಅಷ್ಟು ಮುಗಿಯಂಗಿಲ್ಲ ರಿಯಾಕ್ಷನ್. ದ್ಯಾಟ್ CuO ವಿಲ್ ರಿಯಾಕ್ಟ್ ವಿತ್ HNO3. Cu ವಿಲ್ ನಾಟ್ ರಿಯಾಕ್ಟ್ ವಿತ್ HNO3, ಬಟ್ CuO ವಿಲ್ ರಿಯಾಕ್ಟ್ ವಿತ್ HNO3 ಟು ಫಾರ್ಮ್ ದಿಸ್ ಆ್ಯಂಡ್ ದಿಸ್. ಈಗ ಇಂಡಿವಿಜುವಲಿ ಬ್ಯಾಲೆನ್ಸ್ ಐತಿ ನೋಡೋಣ ಅಂತ. ಒಂದು ಕಾಪರ್ 2 nitrogen 6 oxygen, 3 2s are 6 plus 1, 3 2s are 6 plus 1 7 oxygen, 2 3s are 6 plus 1 7 oxygen. 1 copper 2 hydrogen balanced. ಓಕೆ, ಈಗ 3 ಇಂಡಿವಿಜುವಲ್ ಬ್ಯಾಲೆನ್ಸ್ ಆಗ್ಯಾವು. ಈಗ 3 ಆ್ಯಡ್ ಮಾಡಬೇಕು. ಬಿಫೋರ್ ಆ್ಯಡಿಂಗ್ ಏನಾರು ಕ್ಯಾನ್ಸಲ್ ಆಗ್ತಾವೆ, ಕ್ಯಾನ್ಸಲ್ ಮಾಡ್ಬೇಕು. ನೇಸೆಂಟ್ ಆಕ್ಸಿಜನ್ ಈಕ್ವಲ್ ಅದಾವೆ, ಇನ್ನು ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೂ ಒಂದೈತಿ, ಇಲ್ಲೂ ಒಂದೈತಿ. ಸೊ ಇದನ್ನು ಕ್ಯಾನ್ಸಲ್. ಇಲ್ಲಿ ಒಂದು CuO ಕ್ಯಾನ್ಸಲ್. ಎನಿಥಿಂಗ್ ಎಲ್ಸ್ ಕ್ಯಾನ್ ಬಿ ಕ್ಯಾನ್ಸಲ್ಡ್? ನೋ. ಈಗ ಆ್ಯಡ್ ಮಾಡೋಣ, ಬರೀ Cu ಪ್ಲಸ್ 2 ಎಷ್ಟದು 4 HNO3, ಒಂದು Cu 2 4 HNO3. ಮತ್ತೇನಾರು ಐತನ ಈ ಕಡೆ? ಇಲ್ಲ. ಈ ಕಡೆ CuNO3 twice ಪ್ಲಸ್ 2NO2 ಪ್ಲಸ್ 2H2O. H2O ಎಷ್ಟದು? 2H2O. ದಿಸ್ ಇಸ್ ದ ರಿಯಾಕ್ಷನ್. ಇದು ಎದ್ರ ಜೋಡಿ ರಿಯಾಕ್ಷನ್? ಕಾನ್ಸಂಟ್ರೇಟೆಡ್ HNO3. Cu plus 4 HNO3. ವಿಲ್ ವೆರಿಫೈ. Cu plus 4 HNO3. ಅಲ್ಲಿ ನೋಡಿರಿ, ಕಾನ್ಸಂಟ್ರೇಟೆಡ್ ನೋಡಿರಿ, ಡೈಲ್ಯೂಟ್ ಮಾಡಬೇಡ್ರಿ. ಕಾಪರ್ plus 4 HNO3 gives CuNO3 twice plus 2NO2 plus 2H2O. ಎಕ್ಸಾಕ್ಟ್ಲಿ ಕರೆಕ್ಟ್. ಸೊ ಹೆಂಗೆ ಬಂತು ಅಂತ ನಾನು ಅರ್ಥ ಮಾಡಿಸೀನಿ ನೋಡಿರಿ. ಫಸ್ಟ್ ಸ್ಟೆಪ್ ಇದನ್ನು ಬರೀಬೇಕು, ಅದು ಡಿಕಂಪೋಸ್ ಆಗೋದು ಬರೀಬೇಕು. NO2 ಆಗುತ್ತೆ ಕಾನ್ಸಂಟ್ರೇಟೆಡ್ HNO3 ತೊಗೊಂಡಾಗ. ಆಮೇಲೆ ಈ ಕಾಪರ್ ನೈಟ್ರಿಕ್ ಆ್ಯಸಿಡ್ ಜೊತೆ ಡೈರೆಕ್ಟ್ ರಿಯಾಕ್ಷನ್ ಮಾಡೋಂಗಿಲ್ಲ, ಬಟ್ ಇಲ್ಲಿ ಬಂದಿರೋ ನೇಸೆಂಟ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ CuO ಆಗುತ್ತೆ. ಈ CuO ಬೇಸಿಕ್ ಇನ್ ನೇಚರ್ ಇರ್ತೈತಿ, ಅವಾಗ ಇದು ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗಿ ಸಾಲ್ಟ್ ವಾಟರ್ ಕೊಡ್ತೈತಿ. 3 ಇಂಡಿವಿಜುವಲಿ ಬ್ಯಾಲೆನ್ಸ್ ಮಾಡಿದೆ, ಏನೇನು ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಮಾಡಿದೆ, ಆ್ಯಡ್ ಮಾಡಿದೆ, ಬರುತ್ತೆ. ಯು ಹ್ಯಾವ್ ಅಂಡರ್ಸ್ಟುಡ್. ನೌ ಪಾಸ್ ದಿಸ್ ಆ್ಯಂಡ್ ರೈಟ್ ಆ್ಯಂಡ್ ವಿಲ್ ಸಿ ದ ಫೈನಲ್ ರಿಯಾಕ್ಷನ್. ಫೋರ್ತ್ ರಿಯಾಕ್ಷನ್ ಆಫ್ ಕಾಪರ್ ವಿತ್ ಡೈಲ್ಯೂಟ್ HNO3. ಈ ಇಂಡಿವಿಜುವಲಿ ಬರ್ಕೊಂತ ಹೋಗ್ಬೇಕು ನೀವು. ಹಿಂಗೆ 1 2 3 4 ಅಂತ ಇಷ್ಟು ಸ್ಟೆಪ್ ವೈಸ್ ಹೆಂಗೆ ಬರ್ಸ್ಕೊಂತ ಹೋಗಿ ನಂಗೆ 3 ಮುಗಿದ್ವೀಗ. 3 ಒಂದಾಮೇಲೆ ಒಂದು ಬರ್ಕೊಂತ ಹೋಗ್ರಿ ಕರೆಕ್ಟ್ ಹಿಂಗೆ ಸ್ಟೆಪ್ ವೈಸ್. ಈಗ 4ನೇದು ನೋಡೋಣ. ಪಾಸ್ ದಿಸ್, ರೈಟ್ ದಿಸ್ ಡೌನ್, ಅಲ್ಲಿ ಗೋ ಟು ದ ಫೈನಲ್ ರಿಯಾಕ್ಷನ್. ಇದನ್ನು ರಬ್ ಮಾಡ್ತೀನಿ. ಓಕೆ, ಈಗ ನಾವು ಡೈಲ್ಯೂಟ್ HNO3 ರಿಯಾಕ್ಷನ್ ಆಫ್ ಕಾಪರ್ ಡೈಲ್ಯೂಟ್ HNO3. ಇಲ್ಲಿ ಏನು ಚೇಂಜ್ ಆಗುತ್ತಾ ಅಂದರೆ, ಇದು ಬ್ಯಾಲೆನ್ಸಿಂಗ್ ತೆಗೆದುಬಿಡೋಣ. ಇಲ್ಲಿ ಏನು ಚೇಂಜ್ ಆಗುತ್ತಾ ಅಂದ್ರೆ NO2 ಬದಲಿ NO ಬರುತ್ತೆ. HNO3 ಡೈರೆಕ್ಟ್ ಕಾಪರ್ ಜೋಡಿ ರಿಯಾಕ್ಟ್ ಆಗಂಗಿಲ್ಲ. ಡೈಲ್ಯೂಟ್ ರೇರ್ಲಿ, ಕಾನ್ಸಂಟ್ರೇಟೆಡ್ ರೇರ್ಲಿ ಡೈರೆಕ್ಟ್ ಕಾಪರ್ ಜೋಡಿ ರಿಯಾಕ್ಟ್ ಆಗಂಗಿಲ್ಲ, ಯಾಕಂದ್ರೆ ನಾವು ಆಗಲೇ ನೋಡೀವಿ. ಆದರೆ HNO3 ಡಿಕಂಪೋಸ್ ಆಗುತ್ತೆ. ಡೈಲ್ಯೂಟ್ದಾಗ ಏನು ಬರುತ್ತೆ? NO ಬರುತ್ತೆ. ಆಗಲೇ NO2 ಬಂದಿತ್ತು, ಲಕ್ಷ ಕೊಡ್ರಿ. ಈಗ NO ಬಂತು.
ಈ H2O ಬಂತು, ನೇಸೆಂಟ್ ಆಕ್ಸಿಜನ್ ಬಂತು. ಈಗ ಬ್ಯಾಲೆನ್ಸ್ ಮಾಡೋವಂಥದ್ದು. 1 nitrogen ಬ್ಯಾಲೆನ್ಸ್ಡ್, 1 2 3 oxygen ಬ್ಯಾಲೆನ್ಸ್ಡ್, 2 hydrogen, ಇಲ್ಲಿ 2 hydrogen, 2 nitrogen, 2 nitrogen, 2 nitrogen, 2 nitrogen, 2 hydrogen, 2 hydrogen. ಆಕ್ಸಿಜನ್ ಎಷ್ಟಾಯ್ತು? 2 3 4 6 ಆತಿಲ್ಲ. 2 3 6. ಇಲ್ಲೇ ನಾನು 3 ಬರೆದ್ರೆ 3 + 4 4 + 2 6. ಇದು 3 1 4 4 2 6. ಇಲ್ಲೇ 2 3 6. ಬ್ಯಾಲೆನ್ಸ್. ಆಕ್ಸಿಜನ್ ಇಸ್ ಬ್ಯಾಲೆನ್ಸ್, hydrogen is balanced 2 2, nitrogen is balanced 2 2. ಓಕೆ, ನೆಕ್ಸ್ಟ್ ಏನಾಗುತ್ತೆ? ಕಾಪರ್ ನೇಸೆಂಟ್ ಆಕ್ಸಿಜನ್ ಜೋಡಿ ರಿಯಾಕ್ಟ್ ಆಗುತ್ತೆ. ಆಗೇನಾಗುತ್ತೆ? CuO ಆಗುತ್ತೆ. ಇದು ಬ್ಯಾಲೆನ್ಸ್ಡ್ ಐತಿ. ಆಮೇಲೆ ಹೇಳಿದ್ನಲ್ಲ ರೀ, ಕಾಪರ್ ಡೈರೆಕ್ಟ್ ಇದನ್ನ ಜೋಡಿ ರಿಯಾಕ್ಟ್ ಆಗಲ್ಲ, ಬಟ್ ಅಲ್ಲಿ ಬಂದರೆ ನೇಸೆಂಟ್ ಆಕ್ಸಿಜನ್ ಜೋಡಿ ರಿಯಾಕ್ಟ್ ಆಗಿ CuO ಮಾಡುತ್ತೆ, ಕ್ಯೂಪ್ರಿಕ್ ಆಕ್ಸೈಡ್. ಅವಾಗ ಅದು ಏನಾಗುತ್ತೆ? CuO HNO3 ಜೋಡಿ ರಿಯಾಕ್ಟ್ ಆಗುತ್ತೆ. HNO3 ಜೋಡಿ ರಿಯಾಕ್ಟ್ ಆಗಿ ಏನಾಗುತ್ತೆ? CuNO3 ಟ್ವೈಸ್ ಪ್ಲಸ್ H2O ಆಗುತ್ತೆ. ಬ್ಯಾಲೆನ್ಸ್ ಮಾಡ್ಬೇಕು ಇದನ್ನು. 1 copper, 2 nitrogen, 6 + 1 7 oxygen, 7 oxygen. ಕರೆಕ್ಟ್ ಆಯ್ತು, ಬ್ಯಾಲೆನ್ಸ್ ಆಯ್ತು ನೋಡಿರಿ. 1 copper ಆಗಲೇ ಮಾಡಿದ್ವಲ್ಲ ಸೇಮ್. 2 nitrogen, 6 + 1 7 oxygen, 6 + 1 7 oxygen, 2 hydrogen, ಬ್ಯಾಲೆನ್ಸ್ಡ್. ಓಕೆ, ಈಗ ನೋಡ್ರಿ, ಈಗ ನೇಸೆಂಟ್ ಆಕ್ಸಿಜನಲ್ಲಿ 3 ಅದಾವೆ. ಕರೆಕ್ಟ್, ಅಲ್ಲಿ 3 ಅದಾವೆ, ಇಲ್ಲೇ 1 ಐತಿ. ಸೊ ಇದನ್ನು ನಾನು ಮಲ್ಟಿಪ್ಲೈ ಬೈ 3 ಮಾಡ್ತೀನಿ. ಯಾಕಂದ್ರೆ 3 3 ಕ್ಯಾನ್ಸಲ್ ಮಾಡ್ಬೇಕು ನಾನು. ಸೊ 3 ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು? ಈ ಇದನ್ನು 3 ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ತೀನಿ. ಲಕ್ಷ ಕೊಡ್ರಿ, ಇದನ್ನು 3 ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀತೀನಿ. 3 Cu + 3 ನೇಸೆಂಟ್ ಆಕ್ಸಿಜನ್ ಯೂಸ್ 3 CuO. ಓಕೆ, ಈಗ ಅದಕ್ಕೆ ಕರೆಕ್ಟ್ ಆಯ್ತು. ಇದು ಇಲ್ಲಿ CuO ಕ್ಯಾನ್ಸಲ್ ಮಾಡಿದ್ರೆ ಆಗಲೇ ಹಂಗೆ ಆಗ್ಬೇಕಂದ್ರೆ ಇಲ್ಲಿ ಅದು ಆಲ್ರೆಡಿ 3 ಆಗೈತಿ. ಸೊ ಇದನ್ನು 3 ಮಲ್ಟಿಪ್ಲೈ ಮಾಡ್ತೀನಿ. ಇದನ್ನು 3 ಮಲ್ಟಿಪ್ಲೈ ಮಾಡಬೇಕು, ಯಾಕಂದ್ರೆ ಈ 3 CuO ಕ್ಯಾನ್ಸಲ್ ಆಗಬೇಕಲ್ಲ. ಸೊ ಇದನ್ನು 3 ಮಲ್ಟಿಪ್ಲೈ ಮಾಡಿ ಇಲ್ಲಿ ಕೆಳಗೆ ಬರ್ತೀನಿ. 3 CuO + 3 2 6 HNO3, 3 CuO, 2 3 3 2 6 HNO3 gives 3 CuNO3 twice plus 3 H2O. ಕರೆಕ್ಟ್, ಎಲ್ಲ 3 ಇಲ್ಲೇ ಮಲ್ಟಿಪ್ಲೈ ಮಾಡಿದ್ವಿ. ಈಗ ಕ್ಯಾನ್ಸಲ್ ಮಾಡೋಣ ಅಂತ. ಇದು ಕವರ್ ಆಗುತ್ತೋ ಇಲ್ಲ ಲಾಸ್ಟ್ ತನಕ. ಓಕೆ, ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ ಮಾಡೋಣ ಅಂತ. ಏನಾಗುತ್ತೆ ನೋಡ್ರಿ, ಈಗ ಇದು ಮಾಡ್ಬೇಕು. ಇದನ್ನು 3 ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ತೀನಿ, ಇದನ್ನು 3 ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ತೀನಿ. ಸೊ ಈಗ ಏನು ಕ್ಯಾನ್ಸಲ್ ಆಗುತ್ತೆ? 3 ನೇಸೆಂಟ್ ಆಕ್ಸಿಜನ್, 3 ನೇಸೆಂಟ್ ಆಕ್ಸಿಜನ್, 3 CuO ಹೌದು. ಮತ್ತೇನರ ಹೋಗುತ್ತನ್ರಿ? ಇಲ್ಲ, ಇಲ್ಲೇ ಏನಿಲ್ಲ, ಇಲ್ಲ. ಓಕೆ, ಈಗ ಆ್ಯಡ್ ಮಾಡೋಣ ಬರ್ರಿ ಅಂತ. 3 ರಿಯಾಕ್ಷನ್ ಆ್ಯಡ್ ಮಾಡಿ ಇಲ್ಲಿ ಬರೀತೀನಿ ನಾನು. 3 Cu ಪ್ಲಸ್ 2 HNO3, 6 HNO3 ಪ್ಲಸ್ 2 HNO3 ಎಷ್ಟಾಯ್ತು? 8 HNO3 ಆ್ಯಡ್ ಮಾಡಬೇಕು. ಈ HNO3 ಈ ಕಡೆ ಆ ಕಡೆಯಿಂದ ಕ್ಯಾನ್ಸಲ್ ಮಾಡ್ಬೋದು, ಈ ಕಡೆ ಕ್ಯಾನ್ಸಲ್ ಮಾಡ್ಬೋದು. ಬಟ್ ಎರಡು ಒಂದೇ ಕಡೆ ಇದಾವೆ, ಆ್ಯಡ್ ಮಾಡಬೇಕು. 2 HNO3 ಪ್ಲಸ್ 6 HNO3 8 HNO3. ಮತ್ತು ಈ ಕಡೆ ಏನರ ಉಳ್ದಾವನ? ಇಲ್ಲ. ಗಿವ್ಸ್ ಏನು ಬರೆಯೋನು? ಇನ್ನು ಬರೆಯೋನು ಮೊದಲು 3 CuNO3 twice ಪ್ಲಸ್ ಏನು ಮತ್ತು ಇಲ್ಲಿ ಇದು ಹೋಗೈತಿ
2NO ಹೊಡೆದೈತಲ್ಲೇ 2NO ಮತ್ತೇನು ಅಲ್ಲೊಂದು H2O ಹೊಡೆದೈತಿ, ಇಲ್ಲಿ 3H2O ಹೊಡೆದೈತಿ. ಎಷ್ಟಾದ 4H2O. ದಿಸ್ ಈಸ್ ಅವರ್ ಫೈನಲ್ ರಿಯಾಕ್ಷನ್. ಏನಿದೆ ರಿಯಾಕ್ಷನ್ ಆಫ್ ಕಾಪರ್ ವಿತ್ ಡೈಲ್ಯೂಟ್ HNO3. ರಿಯಾಕ್ಷನ್ ಆಫ್ ಕಾಪರ್ ವಿತ್ ಡೈಲ್ಯೂಟ್ HNO3 ಕರೆಕ್ಟ್ ಇದೆ ನೋಡೋಣ. 3Cu + 8HNO3 ಡೈಲ್ಯೂಟ್. ಇಲ್ಲಿ ಬರೀ ನೋಡಿ ಡೈಲ್ಯೂಟ್ 3Cu + 8HNO3 ಡೈಲ್ಯೂಟ್. ಆಮೇಲೆ 3CuNO3 ಟ್ವೈಸ್ 2NO + 4H2O. ಎಕ್ಸಾಕ್ಟ್ಲಿ ಕರೆಕ್ಟ್. ಓಕೆ, ಅಲ್ಲೇ ಕಾಪರ್ ಒಳಗೆ ಈ NOನ ಲಿಬರೇಟ್ ಮಾಡ್ಯಾರ ಅವರು. ಲಿಬರೇಟ್ ಡೈರೆಕ್ಷನ್ ತೋರಿಸಿಲ್ಲ ಅಂದ್ರೆ ನಡೀತೈತಿ, ಅಂತೂ ನೀವು ತೋರಿಸ್ಬೇಕಾರೆ. NO ಡೈಲ್ಯೂಟ್ ಇದ್ದಾಗ ಕಾನ್ಸಂಟ್ರೇಟ್ ಇದು ಹೋದ ರಿಯಾಕ್ಷನ್ ಒಳಗೆ NO2 ಬಂದಿತ್ತಲ್ಲ ರೀ, ಅದನ್ನು ಕಾಪರ್ ಅಷ್ಟು, ಜಿಂಕ್ ಬೇಡ, ಜಿಂಕಲ್ಲಿ ತೋರಿಸಿಲ್ಲ ಅವರು. ಕಾಪರ್ ಅಷ್ಟು ಈ 2NO ಹೆಂಗೆ ಲಿಬರೇಟ್ ಡೈರೆಕ್ಷನ್ ತೋರಿಸಿರಿ ಹಾಗೆ ಹಿಂದಿನ ರಿಯಾಕ್ಷನ್ ಒಳಗೆ 2NO2 ಇತ್ತಲ್ಲ ಅದನ್ನು ಹಿಂಗೆ ಲಿಬರೇಟ್ ಆಗಿದ್ದ ಡೈರೆಕ್ಷನ್ ತೋರಿಸ್ರಿ. ಇಲ್ಲಿ NO ಬಂತು ಲಿಬರೇಟ್ ಆಗಿ ಹೋಯ್ತು, ಅಲ್ಲಿ NO2 ಬಂದಿತ್ತು ಅದು ಲಿಬರೇಟ್ ಆಗಿ ಹೋಯ್ತು ಅಂತ ಜಿಂಕ್ನಾಗ ಹಂಗೆ ತೋರ್ಸಕ್ಕೆ ಹೋಗ್ಬೇಡ್ರಿ. ಓಕೆ ನೋಡಿರಿ, 4 ರಿಯಾಕ್ಷನ್ಸ್ ಡಿಸ್ಕಸ್ ಮಾಡೋಕೆ ಇಷ್ಟೊತ್ತು ಬೇಕಾಗ್ತದೆ ನಮಗೆ. ಡೈರೆಕ್ಟ್ಲಿ ಅಲ್ಲಿ ಹೆಂಗೆ ಕೊಟ್ಟಾರ ಹಂಗೆ ನೆನ್ಪಿಟ್ಕೊಳ್ಳೋದು ಇಟ್ ಬಿಕಮ್ಸ್ ಡಿಫಿಕಲ್ಟ್. ದಿಸ್ ಈಸ್ ಹೌ ಯು ರೈಟ್ ಇಟ್. ಹಿಂಗೆ ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ ಎಕ್ಸಾಮ್ ಒಳಗೆ. ಓಕೆ, ಇನ್ನೊಂದು ಲಾಸ್ಟ್ ಪಾಯಿಂಟ್ ಹೇಳೋದೈತಿಲ್ಲ. ಮೆಟಲ್ಸ್ ಲೈಕ್ ಅಲ್ಯೂಮಿನಿಯಂ ಆ್ಯಂಡ್ ಕ್ರೋಮಿಯಂ ಬಿಕಮ್ ಪ್ಯಾಸಿವ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಡ್ಯೂ ಟು ದ ಫಾರ್ಮೇಷನ್ ಆಫ್ ಪ್ರೊಟೆಕ್ಟಿವ್ ಲೇಯರ್ ದೇರ್ ಆಕ್ಸೈಡ್ಸ್ ಆನ್ ದ ಸರ್ಫೇಸ್ ಆಫ್ ದ ಮೆಟಲ್ಸ್. ಈ ಅಲ್ಯೂಮಿನಿಯಮ್ಮು ಮತ್ತು ಕ್ರೋಮಿಯಮ್ಮು ಏನಾಗ್ತಾವೆ ರೀ, ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ತೊಗೊತೀನಿ ನಾನು. ಇಲ್ಲೇ ಅಲ್ಯೂಮಿನಿಯಮ್ ಮೆಟಲ್ ಅನ್ಕೋರಿ ಒಂದು ಪೀಸ್. ಈಗ ಏನು ಹೇಳ್ತಾರೆ ಅವರು, ಅಲ್ಯೂಮಿನಿಯಮ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಜೋಡಿ ರಿಯಾಕ್ಟ್ ಅಥವಾ ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್ ಜೋಡಿ ರಿಯಾಕ್ಟ್ ಆಗಂಗಿಲ್ಲ. ಇದಕ್ಕೆ ಆಗಂಗಿಲ್ಲ. ಇದು ಏನು ಅನ್ಕೋರಿ, ಅಲ್ಯೂಮಿನಿಯಂ ಮೆಟಲ್ ಪೀಸ್ ಅನ್ಕೋರಿ. ಈ ಕಾನ್ಸಂಟ್ರೇಟೆಡ್ HNO3 ನಾಳೆ ತೊಗೊಂಬಂದೆ ಅನ್ಕೋರಿ, ರಿಯಾಕ್ಟ್ ಮಾಡಿಸಿದೆ ಅನ್ಕೋರಿ. ಇದು ರಿಯಾಕ್ಟ್ ಇನಿಷಿಯಲ್ ಸ್ಟೇಜಸ್ನಾಗ ಏನಾಗ್ಬಿಡ್ತೈತೆ ರೀ, ಇಲ್ಲೊಂದು ಲೇಯರ್ ಫಾರ್ಮ್ ಆಗ್ಬಿಡ್ತೈತಿ ಇದ್ರ ಜೋಡಿ ರಿಯಾಕ್ಟ್ ಆಗೋಕಿನ ಮೊದಲು. ಅಂದ್ರೆ ಕಂಪ್ಲೀಟ್ ರಿಯಾಕ್ಷನ್ ಆಗೋಕಿನ ಮೊದಲು ಇನಿಷಿಯಲಿನ ಸ್ವಲ್ಪ ರಿಯಾಕ್ಟ್ ಆಗಿ ಇದ್ರ ಸುತ್ತಲ ಈ ಅಲ್ಯೂಮಿನಿಯಂ ಮೆಟಲ್ ಏನೈತಲ್ಲ ರೀ, ಅದ್ರ ಸುತ್ತಲ ಒಂದು ಲೇಯರ್ ಫಾರ್ಮ್ ಆಗ್ಬಿಡ್ತೈತಿ. ಎದ್ರ ಲೇಯರ್ ಅಂದ್ರೆ ಆಕ್ಸೈಡ್ ಲೇಯರ್. ಇಲ್ಲಿ ಬರ್ತೀರಿ ನೋಡಿ ನಾನು, Al2O3. ಒಂದು Al2O3 ಲೇಯರ್ ಅಲ್ಯೂಮಿನಿಯಂ ಆಕ್ಸೈಡ್ ಕಾಣುತ್ತಿಲ್ಲ, ನೋಡ್ತೀನಿ ನಾನು. ಅಲ್ಯೂಮಿನಿಯಂ ಆಕ್ಸೈಡ್ದು ಲೇಯರ್ ಫಾರ್ಮ್ ಆಗ್ಬಿಡ್ತೈತೆ ಅದ್ರ ಸುತ್ತಲ. ಈ ಲೇಯರ್ ಏನು ಮಾಡ್ತೈತಿ, ಈ ಕಾನ್ಸಂಟ್ರೇಟೆಡ್ HNO3 ಇದು ಇವನ್ನೆಲ್ಲ ರಿಯಾಕ್ಷನ್ ಮಾಡ್ಸಕ್ಕೆ ಅಲ್ಯೂಮಿನಿಯಂ ಜೋಡಿ ಬಿಡಂಗೇ ಇಲ್ಲ. ಈ ಅಲ್ಯೂಮಿನಿಯಂ ಜೋಡಿ ಕಾನ್ಸಂಟ್ರೇಟೆಡ್ HNO3 ರಿಯಾಕ್ಟ್ ಆಗಿ ಹೀಗೆಲ್ಲ ಆಗಬೇಕಾಗಿತ್ತಲ್ಲ, ಹಂಗೆ ಆಗಕ್ಕೆ ಈ ಆಕ್ಸೈಡ್ ಬಿಡಂಗೇ ಇಲ್ಲ. ಸೊ ದಿಸ್ ಅಲ್ಯೂಮಿನಿಯಂ ಆಕ್ಸೈಡ್ ಲೇಯರ್ ಆ್ಯಕ್ಟ್ಸ್ ಆಸ್ ಅ ಪ್ರೊಟೆಕ್ಟಿವ್ ಲೇಯರ್. ಇಲ್ಲೇನು ಅಲ್ಯೂಮಿನಿಯಂ ಆಕ್ಸೈಡ್ ಒಂದು ಲೇಯರ್ ಬಂತಲ್ಲ, ಇಟ್ ಆ್ಯಕ್ಟ್ಸ್ ಆಸ್ ಅ ಪ್ರೊಟೆಕ್ಟಿವ್ ಲೇಯರ್. It does not allow aluminum to react with concentrated HNO3. Similar thing happens with chromium. Okay, in this video we discuss reaction of metals with concentrated HNO3 and dilute HNO3. So ನಾಲ್ಕು ರಿಯಾಕ್ಷನ್ ನೋಡಿದ್ವಿ. ರಿಯಾಕ್ಷನ್ ಆಫ್ zinc with dilute HNO3, concentrated HNO3. Reaction of copper with concentrated HNO3, reaction of copper with dilute HNO3. ಡಿಟೇಲ್ ಆಗಿ ಸ್ವಲ್ಪ ರಿಯಾಕ್ಷನ್ ಟು ರಿಯಾಕ್ಷನ್ ಸ್ವಲ್ಪ ಚೇಂಜ್ ಹಾಕೊಂತ ಹೋಗ್ತಾವೆ, ಎಲ್ಲ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೀನಿ. ಕರೆಕ್ಟಾಗಿ ನೋಡಿರಿ, ಅರ್ಥ ಮಾಡ್ಕೊರಿ, ಪ್ರಾಕ್ಟೀಸ್ ಮಾಡಿ ರಿಯಾಕ್ಷನ್ಸ್ ಬರತ್ತಾಗಿರಿ. ಈ ಹೋದ ವಿಡಿಯೋ ಡಿಸ್ಕಸ್ ಮಾಡಿದ ರಿಯಾಕ್ಷನ್ಸ್ ಮತ್ತು ಇವನ್ನ ಎರಡೂ ಬರತ್ತಾಗಿರಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.